ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸನಾಗಿದ್ದೇನೆ. ಪ್ರಾರ್ಥನೆಯೊಂದಿಗೆ ಈ ಸಮಯದ ವಾಕ್ಯದ ಭಾಗವನ್ನು ನಾವು ಆರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ಮಹೋನ್ನತವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಮತ್ತೊಂದು ಆವರ್ತಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಾವು ಸಭೆಯಾಗಿ ಸೇರಿ ನಿಮ್ಮ ಮಾತುಗಳನ್ನು ಕೇಳುವಂತೆ ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಿರುವಂಥ ಈ ಒಂದು ಮಹಾ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಹೇಳುವಂಥ ನನಗೆ, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯಾದಂಥ ದೇವರೇ, ಆಮೆನ್. ಮತ್ತೊಂದು ಆವರ್ತಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಪ್ರಾಮುಖ್ಯವಾದಂಥ ಸಂದೇಶವನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ಲೋಕದಲ್ಲಿ ಭೂಮಿಯ ಮೇಲೆ ನಾವು ನೋಡುವಾಗ ಸಮಾಜದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಿದ್ಮೇಲೆ ಆ ಗೌರ್ಮೆಂಟಲ್ಲಿ ಸಮಾಜದಲ್ಲಿ ಭಯ ಇರಬೇಕು, ಸಮಾಜದಲ್ಲಿ ಒಂದು ರೂಲ್ ಇಡಬೇಕು ಎಂಬುದಾಗಿ, ಒಂದು ಪದ್ಧತಿಯನ್ನು ಇಡಬೇಕೆಂಬುದಾಗಿ ಪೊಲೀಸ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಪೊಲೀಸ್ ಅವ್ರನ್ನ ಕಂಡಾಗ ಏನಿರಬೇಕು? ಭಯ ಇರಬೇಕು. ಪೊಲೀಸ್ ಅಂದ್ರೂ ಭಯ ಇಲ್ಲ ಅಂತಂದಮೇಲೆ ಪೊಲೀಸ್ ಆದಮೇಲೆ ಇನ್ನೊಂದು ಬರುತ್ತೆ, ಕೋರ್ಟ್ನ ನೋಡಿದಾಗಾದ್ರೂ ನಮಗೇನಾಗಬೇಕು? ಭಯ. ಒಂದು ಸತಿ ಅದರಲ್ಲಿ ನಾವು ಹೋದ್ವಿ ಅಂತಂದರೆ ನಮ್ಮ ಜೀವನ ಪೂರ್ತಿ ಅದರಲ್ಲೇ ಕಳೆದೋಗುತ್ತೆ. ಹೌದಾ? ಸಮಾಜದಲ್ಲಿ ನಾವು ನೋಡುವಾಗ ಒಬ್ಬರಂದರೆ ಹೆದರುವಂಥ ಸಂದರ್ಭ, ಒಬ್ಬರಂದರೆ ಭಯಪಡುವಂಥ ಸಂದರ್ಭ ಸಮಾಜದಲ್ಲಿ ನಮಗೆ ಸುಪರಿಚಿತವಾಗಿ ನಾವು ಕಾಣುವಾಗ, ಪೊಲೀಸ್ ಅಂತಂದರೆ ಇಲ್ಲಂತಂದರೆ ಕೋರ್ಟ್ ಅಂತಂದರೆ ನಮಗಿಂತ ಹಿರಿಯರು ಯಾರಾದರೂ ಇದ್ದರೆ, ನಮಗಿಂತ ಅಧಿಕಾರದಲ್ಲಿ ದೊಡ್ಡವರು ಯಾರಾದರೂ ಇದ್ದರೆ ಅವರನ್ನು ನೋಡಿ ಹೆದರುವಂಥದ್ದು, ಭಯಪಡುವಂಥದ್ದು ಸಮಾಜದಲ್ಲಿ ಕಾಮನ್. ಆದರೆ ಎಲ್ಲವನ್ನು ನೋಡಿ ಎಲ್ಲ ರೀತಿಯಾಗಿ ಹೆದರುತ್ತಿರುವಂಥ ಈ ಮನುಷ್ಯನಿಗೆ ದೇವರ ಭಯ ಇಲ್ಲ ಅಂತ ಹೇಳಲಿಕ್ಕೆ ನಾವು ಸಂದೇಹ ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ಎಲ್ಲರನ್ನು ಕಂಡು ಎಲ್ಲ ವಿಷಯದಲ್ಲಿ ಹೆದರುತ್ತಿರುವಂಥ ಮನುಷ್ಯನಿಗೆ ದೇವರ ಭಯವಿಲ್ಲ, ದೇವರ ಹೆದರಿಕೆ ಮನುಷ್ಯನಿಗೆ ಇಲ್ಲ. ಯಾವಾಗಾದರೆ ಮನುಷ್ಯನಿಗೆ ದೇವರ ಭಯ ಕಡಿಮೆ ಆಗುತ್ತೋ, ಯಾವಾಗಾದರೆ ಮನುಷ್ಯನಿಗೆ ದೇವರ ಭಯ ಕಡಿಮೆ ಆಗುವಂಥ ಸ್ಥಿತಿಗತಿಗಳು ಕಾಣುತ್ತವೋ ಪ್ರಿಯರೇ, ಸಮಾಜದಲ್ಲಿ ಅಕ್ರಮವೂ ಹೆಚ್ಚಾಗುವಂಥದ್ದಾಗಿದೆ. ಸಮಾಜದಲ್ಲಿ ಅಕ್ರಮ ಹೆಚ್ಚಾಗುವಂಥದ್ದನ್ನು ನಾವು ಕಾಣಬಹುದು. ಹೌದಾ? ಸತ್ಯವೇದದಲ್ಲಿರುವಂಥ ಒಂದು ಒಳ್ಳೆಯ ಮಾತನ್ನು ನಾವು ನೋಡಿಕೊಳ್ಳುವುದಾದರೆ, ವಿಮೋಚನೆಯ ಕಾಂಡ 20ನೇ ಅಧ್ಯಾಯ, ವಿಮೋಚನಾ ಕಾಂಡ 20ನೇ ಅಧ್ಯಾಯದ 20ನೇ ವಚನವನ್ನು ನಾವು ಓದಿಕೊಳ್ಳೋಣ. 20ನೇ ಅಧ್ಯಾಯ 20ನೇ ವಚನ. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಮೋಶೆರವರು ಇಸ್ರಾಯೇಲ್ ಸಮಾಜದವರಿಗೆ ಹೇಳುತ್ತಿರುವಂಥ ಮಾತು, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ. ಮೋಶೆರವರು ಹೇಳುತ್ತಿರುವಂಥ ಮಾತು, ದೇವರ ಭಯವು ನಿಮ್ಮಲ್ಲಿ ಇದ್ದರೆ, ದೇವರ ಭಯವು ನಮ್ಮ ಹೃದಯದಲ್ಲಿದ್ದರೆ ಏನು ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ? ಪಾಪ ಮಾಡದೇ ಇರಬೇಕೆಂತಲೂ ದೇವರು ಬಂದಿದ್ದಾರೆ ಎಂಬುದಾಗಿ. ಅಂದರೆ ದೇವರ ಭಯ ಮನುಷ್ಯರಲ್ಲಿ ಇದ್ದಾಗ ಏನಿರಲ್ಲ ಪ್ರಿಯರೇ? ಪಾಪ ಇರಲ್ಲ. ನಮ್ಮಲ್ಲಿ ಪಾಪದ ಜೀವನ ಇರಬಾರದು ಅಂತಂದರೆ ಏನಿರಬೇಕು? ದೇವರ ಭಯ ಇರಬೇಕು, ಭಯ ಇರಬೇಕು. ಒಂದನೇದಾದರೆ ಆ ಭಯ ಯಾರ ಭಯ ಆಗಿರಬೇಕು? ದೇವರ ಭಯವಾಗಿರಬೇಕು. ಯಾಕಂತಂದರೆ ದೇವರ ಭಯ ನಮ್ಮನ್ನು ಪಾಪವನ್ನು ಮಾಡದೇ ಇರುವಂತೆ ಕಾಪಾಡುವಂಥದ್ದಾಗಿದೆ. ಈಗ ಹೇಳೋಣ, ದೇವರ ಭಯ ನಮ್ಮಲ್ಲಿ ಇದೆಯಾ? ದೇವರ ಭಯ ನಮ್ಮಲ್ಲಿ ಇದೆಯಾ? ಸಮಾಜ ಎಂದು ನಾವು ಮಾತನಾಡುವಾಗ, ಸಮಾಜ ಎನ್ನುವಂಥ ಮಾತನ್ನು ನಾವು ಯೂಸ್ ಮಾಡುವಾಗ ಪ್ರಿಯರೇ, ನಾವು ಓವರ್ ಆಲ್ ಆಗಿ ತೆಗೆದುಕೊಂಡ್ಬಿಡ್ತೇವೆ. ಇದು ನಾನಲ್ಲ, ನಾನು ಬಿಟ್ಟು ಮಿಕ್ಕಿದವರಲ್ಲ ಎಂಬುದಾಗಿ ನಾವು ಕನ್ಸಿಡರ್ ಮಾಡ್ಕೊಳ್ತೇವೆ. ಸಮಾಜ ಎಂದು ನಾವು ಮಾತನಾಡುವಾಗ ಪ್ರಿಯರೇ, ಸಮಾಜದಲ್ಲಿರುವಂಥ ನಾವು ಸಹ ಅದು ಇನ್ಕ್ಲೂಡ್ ಆಗುವಂಥದ್ದಾಗಿದೆ. ಮತ್ತು ಸಮಾಜದಲ್ಲಿರುವಂಥ ನಮ್ಮಲ್ಲಿ ದೇವರ ಭಯವು ಇದೆಯಾ?
ದೇವರ ಭಯವು ಇದೆಯಾ? ದೇವರ ಭಯ ಒಂದು ವೇಳೆ ಇದ್ದರೆ ದೇವರ ಭಯ ಇದೆ ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ? ಪಾಪ ಮಾಡದೇ ಇರಬೇಕಾದರೆ ಅವನಲ್ಲಿ ಏನಿರುತ್ತೆ? ದೇವರ ಭಯ ಇರುವಂಥದ್ದಾಗಿದೆ. ಕ್ರೈಸ್ತರಾದ ನಮ್ಮಲ್ಲಿ ದೇವರ ಭಯವಿದೆಯಾ? ಕ್ರಿಸ್ತನನ್ನು ಅಂಗೀಕರಿಸಿರುವಂಥ ನಮ್ಮಲ್ಲಿ ದೇವರ ಭಯವಿದೆಯಾ? ವಾಕ್ಯವನ್ನು ಓದುತ್ತಿರುವಂಥ ನಮ್ಮಲ್ಲಿ ದೇವರ ಭಯವಿದೆಯಾ? ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮಲ್ಲಿ ದೇವರ ಭಯವು ಇದೆಯಾ? ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂಥ ಸಂದರ್ಭ. ಪೌಲರವರು ತಿಮೋತಿಯನಿಗೆ ಪತ್ರಿಕೆಯನ್ನು ಬರೆಯುತ್ತಾ ಒಂದು ಒಳ್ಳೆಯ ಮಾತನ್ನು ಪ್ರಸ್ತಾವನೆ ಮಾಡ್ತಾರೆ. 2ನೆಯ ಪತ್ರಿಕೆ, ತಿಮೋತಿಯನಿಗೆ ಬರೆದಂಥ 2ನೆಯ ಪತ್ರಿಕೆ 3ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದಂಥ 2ನೆಯ ಪತ್ರಿಕೆ 3ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆಯಿಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು, ಇಂಥವರ ಸಹವಾಸವನ್ನು ಮಾಡದಿರು. ತಿಮೋತಿಯನಿಗೆ ಪೌಲರವರು ಹೇಳುತ್ತಿರುವಂಥ ಎಚ್ಚರಿಕೆ ಏನಂತಂದರೆ, ನೀನು ಇಂಥವರ ಸಹವಾಸವನ್ನು ಮಾಡಬಾರದು. ಯಾಕೆಂತಂದರೆ ನೀನು ಎಲ್ಲಿದೆಯಾ? ಯಾವ ದಿವಸಗಳಲ್ಲಿದ್ದೇವೆ ನಾವು? ಕಡೆಯ ದಿವಸಗಳಲ್ಲಿದ್ದೇವೆ. ಆ ಕಡೆಯ ದಿವಸಗಳು ಎಂಥವಾಗಿದ್ದಾವೆ ಅಂತಂದರೆ ಕಠಿಣವಾದ ಕಾಲಗಳು. ಕಾಲ ಕಠಿಣ ಆಗುತ್ತೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ನಮಗೆ ಪರಿಚಯ ಆಗ್ತವೆ. ಆ ಪರಿಚಯ ಆಗುತ್ತಿರುವಂಥ ಕ್ಯಾರೆಕ್ಟರಲ್ಲಿ, ಲಕ್ಷಣಗಳಲ್ಲಿ ಒಂದನ್ನು ಪೌಲರವರು ಮೆನ್ಷನ್ ಮಾಡ್ತಿದ್ದಾರೆ. ದೇವ ಭಯವಿಲ್ಲದವರು. ಯಾರಂತೆ? ದೇವ ಭಯವಿಲ್ಲದವರು. ಎಲ್ಲಿ ಸಿಗ್ತಾರೆ ಇವರು ನಮಗೆ? ಯಾವ ಕಾಲದಲ್ಲಿ ನಮಗೆ ಸಿಗ್ತಾರೆ ಇವರು? ಅಂತ್ಯಕಾಲದಲ್ಲಿ, ಕೊನೆಯ ಕಾಲದಲ್ಲಿ. ಅಂದರೆ ಯೇಸು ಕ್ರಿಸ್ತರವರು ಈ ಭೂಮಿಯನ್ನು ಬಿಟ್ಟು ಹೋಗುವ ದಿನದಿಂದ ಮೊದಲುಗೊಂಡು ಯೇಸು ಕ್ರಿಸ್ತರವರು 2ನೇ ಬಾರಿ ಬರೋವರೆಗೂ ಏನು ಕಾಲ ಅದು? ಅಂತ್ಯ ದಿನಗಳು, ಕೊನೆಯ ದಿನಗಳು. ಹೌದಾ? ಇವಾಗ ಯೇಸು ಕ್ರಿಸ್ತರವರು ಒಂದು ಸತಿ ಬಂದು ಹೋಗಿದ್ದಾರೆ. ಅಂದರೆ ಇವಾಗ ನಾವು ಯಾವ ಕಾಲದಲ್ಲಿದ್ದೇವೆ? ಕಡೆಯ ದಿನಗಳಲ್ಲಿದ್ದೇವೆ. ಅಂದರೆ ಈ ಕಡೆಯ ದಿನಗಳಲ್ಲಿರುವಂಥ ನಮ್ಮಲ್ಲಿ ಏನು ಕಾಣಿಸುತ್ತಂತೆ ಪ್ರಿಯರೇ? ದೇವರ ಭಯ ಇಲ್ಲದೆ ಇರುವಂಥ ಲಕ್ಷಣ ನಮ್ಮಲ್ಲಿ ಕಾಣಿಸುತ್ತೆ. ಯಾರಲ್ಲಿ ಕಾಣಿಸುತ್ತೆ? ನಮ್ಮಲ್ಲಿ. ಯಾರಲ್ಲಿ? ನಮ್ಮಲ್ಲಿ. ಇದು ಬಹುವಚನ, ನಮ್ಮಲ್ಲಿ ಬೇಡ, ನನ್ನಲ್ಲಿ. ಯಾರಲ್ಲಿ ಕಾಣಿಸುತ್ತೆ ಪ್ರಿಯರೇ? ಇದು ನನ್ನಲ್ಲಿ. ಏನು ಕಾಣಿಸುತ್ತೆ? ದೇವರ ಭಯ ಅಲ್ವಂತೆ. ದೇವರ ಮೇಲೆ ಭಯವಿಲ್ಲದೆ ಇರುವಂಥ ಲಕ್ಷಣ ನನ್ನಲ್ಲಿ ಕಾಣುತ್ತಂತೆ. ಆ ಲಕ್ಷಣಗಳಿಂದ ನಾನು ಹಾಳಾಗುತ್ತೇನೆ. ಆ ಲಕ್ಷಣಗಳಿಂದ ದೂರ ಇರು ಎಂಬುದಾಗಿ ಪೌಲರವರು ಹೇಳ್ತಿದ್ದಾರೆ. ಯಾರಿಗೆ? ತಿಮೋತಿಯನಿಗೆ. ಸಮಾಜದಲ್ಲಿ ಏನಿಲ್ಲ? ದೇವರ ಭಯವಿಲ್ಲ. ಬೇಕಾ ದೇವರ ಭಯ ಸಮಾಜದಲ್ಲಿ ಪ್ರಿಯರೇ? ದೇವರ ಭಯ ಬೇಕಾ ಸಮಾಜದಲ್ಲಿ? ಬೇಕಾ? ಬೇಕು. ಬೆಂಗಳೂರಲ್ಲಿ ಬೇಕಾ? ಯಾಕೆ ಬೆಂಗಳೂರಲ್ಲಿ ಬೇಕು? ಒಂದು ಟೈಮಲ್ಲಿ ಬೈಬಲಲ್ಲಿ ಆದಿಕಾಂಡದಲ್ಲಿ ಸೊದೋಮ್ ಗೊಮರ ಪಟ್ಟಣಗಳನ್ನು ನಾವು ಕೇಳಿದ್ವಲ್ಲ. ಇವಾಗ ಈ ಭಾಷೆಯಲ್ಲಿ ನಾವು ಮಾತಾಡ್ಕೋಬೇಕು ಅಂತಂದರೆ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ತೆಲಂಗಾಣದಲ್ಲಿ ಹೈದ್ರಾಬಾದ್, ಇನ್ನು ದೊಡ್ಡ ದೊಡ್ಡ ಟೆಕ್ ಸಿಟೀಸ್ ಅಂತ ಯಾವುದಾದ್ರೂ ಹೇಳ್ತಾರಲ್ಲ, ಅವೆಲ್ಲ ಹೆಂಗಿದಾವೆ ಗೊತ್ತಾ ಪ್ರಿಯರೇ? ಈಗ ಸೊದೋಮ್ ಗೊಮರಗಿಂತ ಏನೂ ಕಡಿಮೆ ಇಲ್ಲ. ಹಾಗಾಗಿ ಬ್ಯಾಂಗ್ಳೂರಲ್ಲಿ ಏನು ಬೇಕೀಗ? ದೇವರ ಭಯ ಬೇಕು. ದೇವರ ಭಯ ಬೇಕು. ಚಿಕ್ಕವರಿಗೆ ಬೇಕಾ? ದೊಡ್ಡವ್ರಿಗೆ ಬೇಕಾ? ಎಲ್ಲರಿಗೂ ಬೇಕು. ಎಲ್ಲರಿಗೂ ಏನು ಬೇಕು? ದೇವರ ಭಯ ಬೇಕು. ಸುಮಾರು 1.5 ವರ್ಷದ ಹಿಂದೆ
ನಮ್ಮ ಬೆಂಗಳೂರಲ್ಲಿ ನಡೆದಂಥ ಒಂದು ಸಂಘಟನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನ್ಯೂಸಲ್ಲಿ ಬಂದಿರುವಂಥದ್ದು, ಸ್ಕೂಲ್ಗೆ ಹೋಗುವಂಥ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಮಕ್ಕಳ ಬ್ಯಾಗನ್ನು ತನಿಖೆ ಮಾಡಿ ಚೆಕ್ ಮಾಡಿ ಎಂಬುದಾಗಿ ಒಂದು ಸೀಕ್ರೆಟ್ ಇನ್ಫಾರ್ಮೇಷನ್ ಬರುತ್ತಲ್ಲ, ಆ ಟೈಪ್ ಆಫ್ ಅಲ್ಲಿ ಒಂದು ಇನ್ಫಾರ್ಮೇಷನ್ ಶಾಲೆಯ ಯಾಜಮಾನ್ಯಕ್ಕೆ, ಶಾಲೆಯ ಒಂದು ಮ್ಯಾನೇಜ್ಮೆಂಟ್ಗೆ ಬಂತು. ಅಂದರೆ ಶಾಲೆಗೆ ಯಾರಾದರೆ ಬರ್ತಾರೆ ಅವರೆಲ್ಲರ ಬ್ಯಾಗ್ಗಳನ್ನು ನೀವು ಚೆಕ್ ಮಾಡಬೇಕು. ಶಾಲೆಗೆ ಬಂದಂಥ ಪ್ರತಿಯೊಬ್ಬರ ಬ್ಯಾಗ್ಗಳನ್ನು ಚೆಕ್ ಮಾಡೋದನ್ನು ಶುರು ಮಾಡಿದ್ದಾರೆ ಮ್ಯಾನೇಜ್ಮೆಂಟ್. ಏನಿರುತ್ತೆ ಬ್ಯಾಗಲ್ಲಿ? ಏನಿರುತ್ತೆ? ತಿನ್ನೋ ಐಟಮ್ಸು, ಚಿಪ್ಸು, ಚಾಕ್ಲೇಟು, ಬುಕ್ಕುಗಳು, ಟೆಕ್ಸ್ಟ್ ಬುಕ್ಕುಗಳು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು. ಹೌದಾ? ಬ್ಯಾಗ್ ಚೆಕ್ ಮಾಡಬೇಕಾದ್ರೆ ಆ ಟೀಚರ್ಸ್ಗಳಿಗೆ, ಪ್ರಿನ್ಸಿಪಲ್ಗಳಿಗೆ ತಲೆ ತಿರುಗೋಯ್ತು. ಅದು ನೋಡಿದ ತಕ್ಷಣ, ಒಳಗಡೆ ಇರುವಂಥ ಪದಾರ್ಥಗಳು ನೋಡಿದ ತಕ್ಷಣ ತಲೆ ತಿರುಗೋಯ್ತು. ಇವರು ಶಾಲೆಗೆ ಬರ್ತಿದ್ದಾರೆ, ಎಲ್ಲಿಗೆ ಬರ್ತಿದ್ದಾರೆ? ಇವರು ಓದೋದಕ್ಕೆ ಬರ್ತಿದ್ದಾರೆ, ಇನ್ನೇನಕ್ಕೆ ಬರ್ತಿದ್ದಾರೆ? ಬ್ಯಾಗಲ್ಲಿ ಇಂಥದ್ದು ಇಟ್ಕೊಳ್ಳೋದಾ? ನಾವು ಬ್ಯಾಗ್ ಯಾಕೆ ಇಸ್ಕೊಡ್ತೀವಿ ಮಕ್ಕಳಿಗೆ? ಒಳ್ಳೆ ಕ್ವಾಲಿಟಿ ಬ್ಯಾಗ್ ಇಸ್ಕೊಡ್ತಾರೆ ಎಲ್ಲರೂ. ಇನ್ನೇನು ಅಕಾಡೆಮಿಕ್ ಇಯರ್ ಶುರು ಆಗಿದೆ, ಮಕ್ಕಳೆಲ್ಲರಿಗೂ ಬ್ಯಾಗ್ಗಳು ಇಸ್ಕೊಟ್ಟಿರ್ತಾರೆ ತಂದೆ ತಾಯಿಗಳು. ಎಂಥ ಬ್ಯಾಗ್ ಇಸ್ಕೊಡ್ತೀರಾ? ಈಗ ಬ್ಯಾಗ್ ಇಸ್ಕೊಟ್ರೆ ಇನ್ನು 2 ವರ್ಷ 3 ವರ್ಷ ಬ್ಯಾಗ್ ಕೇಳಬಾರ್ದು. ಹೌದಾ? ಇನ್ನು 2-3 ವರ್ಷ ಬ್ಯಾಗ್ ಕ್ವಾಲಿಟಿ ಬ್ಯಾಗು, ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಬ್ಯಾಗ್ ಇಸ್ಕೊಡ್ತಾರೆ. ಯಾಕೆ ಬ್ಯಾಗಲ್ಲಿ ಏನು ಇಟ್ಕೊಂಡು ಹೋಗು ಅಂತ? ಬುದ್ಧಿ ಕಳ್ತ್ಕೊಳ್ಳೋ ಬುಕ್ಸು, ಟೆಕ್ಸ್ಟ್ ಬುಕ್ಸು, ಪೆನ್ಸಿಲ್ಲು, ಪೆನ್ಗಳು, ಇವುಗಳನ್ನ ಇಟ್ಕೊಂಡು ಹೋಗು ಅಂತ. ಆದರೆ ಬ್ಯಾಗಲ್ಲಿ ಏನು ಕಾಣಿಸ್ತು ಗೊತ್ತಾ ಪ್ರಿಯರೇ? ಒಂದು ಚಿಕ್ಕ ಸ್ಕ್ರೀನ್ಶಾಟ್ ಇದೆ, ಅದನ್ನು ನೋಡಿ. ಏನು ಕಾಣಿಸಿದೆ, ಏನಿದೆ ನ್ಯೂಸ್ ನಾನು ನಿಮಗೆ ತೋರಿಸ್ತೇನೆ. ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಕಾಂಡಮ್ ಪತ್ತೆ, ಅಧಿಕಾರಿಗಳಿಗೆ ಶಾಕ್. ಬೆಂಗಳೂರು ನಗರದ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳ ಬ್ಯಾಗ್ನಲ್ಲಿ ಮೊಬೈಲ್ ಫೋನ್ಗಳಲ್ಲದೆ ಕಾಂಡಮ್, ಗರ್ಭ ನಿರೋಧಕ ಮಾತ್ರೆಗಳು, ಸಿಗರೆಟ್ಗಳು, ಲೈಟರ್ಗಳು ಹಾಗೂ ವೈಟ್ನರ್ಗಳು, ಅಧಿಕ ಹಣ ಪತ್ತೆಯಾಗಿದೆ ಎಂದು ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ. ಇದರಿಂದ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಹಾಗೂ ಅಧ್ಯಾಪಕರು ಆಘಾತಕ್ಕೊಳಗಾಗಿದ್ದಾರೆ. ಏನು ಸಿಕ್ತಂತೆ ಪ್ರಿಯರೇ ಬ್ಯಾಗಲ್ಲಿ? ಏನು ಸಿಕ್ತು? ಕಾಂಡಮ್ಸ್, ಆಮೇಲೆ ಗರ್ಭ ನಿರೋಧಕ ಮಾತ್ರೆಗಳು, ಇನ್ನು ವೈಟ್ನರ್ಸ್ ಅಂತೆ. ಹೌದಾ? ಬ್ಯಾಗಲ್ಲಿ ಏನು ಸಿಗ್ತಿದೆ? ಯಾವ ಶಾಲೆ, ಎಷ್ಟನೇ ತರಗತಿ ಮಕ್ಕಳಂತೆ ಅವರೆಲ್ಲ? 8, 9, 10. 8, 9, 10 ಈ 3 ಕ್ಲಾಸಲ್ಲಿರುವಂಥ ಮಕ್ಕಳಲ್ಲಿ ಸಿಗೋದು. ಬೆರಗಾಗ್ಬಿಟ್ಟಿದ್ದಾರೆ ಸಮಾಜ, ಬೆರಗಾಗ್ಬಿಟ್ಟಿದ್ದಾರೆ ಪ್ರಿನ್ಸಿಪಲ್, ಬೆರಗಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇದನ್ನು ನೋಡಿದ ತಕ್ಷಣ ಶಾಲೆಯ ಬ್ಯಾಗಲ್ಲಿ ಬುಕ್ಸ್ ಇಡುವಂಥ ಜಾಗದಲ್ಲಿ ಏನು ಇಟ್ಕೊಂಡಿದ್ದೀರಾ ನೀವು? ಕಾಂಡಮ್ಸ್, ಗರ್ಭ ನಿರೋಧಕ ಮಾತ್ರೆಗಳು. ಸಮಾಜದಲ್ಲಿ ಏನಿಲ್ಲ ಪ್ರಿಯರೇ? ಏನಿಲ್ಲ? ದೇವರ ಭಯವಿಲ್ಲ. ಈ ವಿಷಯ ಕೆಳಗಡೆ ಇನ್ನೂ ನಾನು ನಿಮಗೆ ತೋರಿಸಿಲ್ಲ. ಇನ್ನೂ ಕೆಳಗಡೆ ತಂದೆ ತಾಯಿಗಳೆಲ್ಲ ಇದನ್ನು ನೋಡ್ಬಿಟ್ಟು ನಮಗೂ ಗೊತ್ತಿಲ್ಲ ಇದಿದೆ ಅಂತ. ತಂದೆ ತಾಯಿಗಳು ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ ಬ್ಯಾಗಲ್ಲಿ ಇಂಥವೆಲ್ಲ ಇದ್ದಾವೆ ಅಂತ. ಪ್ರಿಯರೇ, ಸಮಾಜದಲ್ಲಿ ಇರಬೇಕಾಗಿರುವಂಥ ಭಯ, ಮಿನಿಮಮ್ ಬ್ಯಾರ್ ಮಿನಿಮಮ್ ಭಯ ಯಾರಿಗಿಲ್ಲ? ಮಕ್ಕಳಿಗಿಲ್ಲ, ಸೊಸೈಟಿಯಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ತಂದೆ ತಾಯಂದಿರೇ, ನಿಮ್ಮ ಮಕ್ಕಳು ಒಳ್ಳೆಯವರೇ, ನಿಮ್ಮ ಮಕ್ಕಳು ಹೋಗುತ್ತಿರುವಂಥ ಸಮಾಜ ಒಳ್ಳೆಯದಲ್ಲ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಕುಳಿತಿದ್ದಾರೆ, ದೇವರ ಸಭೆಗೆ ಬರುತ್ತಿದ್ದಾರೆ, ಆದರೆ ಅವರು ಹೋಗುತ್ತಿರುವಂಥ ಶಾಲೆಗಳಲ್ಲಿರುವಂಥ ವಾತಾವರಣ ಸರಿ ಇಲ್ಲ. ದಯಮಾಡಿ ನಿಮ್ಮ ಮಕ್ಕಳನ್ನು ಸರಿಯಾದಂಥ ಸ್ಥಿತಿಗತಿಗಳಲ್ಲಿ ನಡೆಸಿ. ಬೆಂಗಳೂರಲ್ಲಿ ನಡೆದಂಥ ಸಂಘಟನೆ ಎಲ್ಲೋ ನಡೆದಿದೆ ಅಂತಂದರೆ ಎಲ್ಲೋ ನಡೆದಿದೆ ಅಂತ ನಾವು ಅಂದುಕೊಳ್ತೇವೆ. ಇದು ನಡೆದಿರುವಂಥದ್ದು ಎಲ್ಲಿ? ಬೆಂಗಳೂರು. ಸಮಾಜದಲ್ಲಿ ಏನು ಕಡಿಮೆ ಆಗಿದೆ ಅಂತಂದರೆ ಪ್ರಿಯರೇ, ದೇವರ ಭಯ ಕಡಿಮೆ ಆಗಿದೆ. ಸಮಾಜದಲ್ಲಿ ದೇವರ ಭಯವು ಕಡಿಮೆ ಆಗಿದೆ. ಬ್ಯಾಗಲ್ಲಿ
ಗರ್ಭ ನಿರೋಧಕದ ಮಾತ್ರೆಗಳನ್ನು ಇಟ್ಕೊಂಡಿರುವಂಥ ಮಕ್ಕಳಲ್ಲಿ ತಂದೆ ತಾಯಿಗಳ ಭಯ ಇಲ್ವಾ? ಇಲ್ಲ. ಟೀಚರ್ ಭಯ ಇಲ್ವಾ? ಇಲ್ಲ. ಯಾರಾದರೂ ನೋಡಿದ್ರೆ ಹೊಡಿತಾರೆ, ಬೈತಾರೆ, ಭಯ ಇಲ್ವಾ? ಇಲ್ಲ. ತಂದೆ ತಾಯಿಯ ಭಯವಿಲ್ಲದೆ ಇರುವಂಥವರಿಗೆ ದೇವರ ಭಯವಿರುತ್ತಾ? ತಂದೆ ತಾಯಿಗೆ ಮಕ್ಕಳು ಹೆದರದೆ ಹೋದರೆ ದೇವರಿಗೆ ಮಕ್ಕಳು ಹೆದರುತ್ತಾರ ಪ್ರಿಯರೇ? ಖಂಡಿತ ಇಲ್ಲ. ಇವಾಗ ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯವಿರಬೇಕಾ ಮಕ್ಕಳಿಗೆ? ಯಾರ ಭಯ ಇರಬೇಕು? ಮತ್ತೆ ಕೇಳ್ತೀನಿ, ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯ ಇರಬೇಕಾ? ಕೇಳಿಸ್ತಿಲ್ಲ. ಏನೋ ಹೇಳ್ತಿದ್ದೀರಾ, ಬಟ್ ಕೇಳಿಸ್ತಿಲ್ಲ. ತಂದೆ ತಾಯಿಗಳ ಭಯವಿರಬೇಕಾ, ದೇವರ ಭಯವಿರಬೇಕಾ? ದೇವರ ಭಯವಿರಬೇಕು. ದೇವರ ಭಯವಿದ್ರೆ ಆಟೋಮೆಟಿಕ್ಕಾಗಿ ತಂದೆ ತಾಯಿಗಳ ಭಯ ಬರುತ್ತೆ. ಸಮಾಜದಲ್ಲಿ ಏನಾಗಿದೆ ಅಂತಂದರೆ ದೇವರ ಭಯ ಕಾಣೆಯಾಗಿದೆ. ಮತ್ತೆ ಓದೋಣ, 3ನೇ ಅಧ್ಯಾಯ ಪ್ರಾರಂಭದ ವಚನ. ಮತ್ತೆ ತಿಮೋಥೆಯನಿಗೆ ಬರೆದಂತೆ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ದೇವರ ಭಯವಿಲ್ಲ ಅಂತಂದ್ರೆ ಏನಿರಲ್ಲ? ತಂದೆ ತಾಯಿಗಳಿಗೆ ವಿಧೇಯತೆ ಇರುವುದಿಲ್ಲ ಪ್ರಿಯರೇ. ಈ ಮಾತು ನಮಗೆ ಬಹಳ ಪ್ರಾಮುಖ್ಯ. ಈ ಮಾತನ್ನು ಇವತ್ತು ನಾವು ಕೂಲಂಕುಷವಾಗಿ ಯೋಚನೆ ಮಾಡೋರಾಗಿರೋಣ. ದೇವರ ಭಯ ಮನುಷ್ಯರಲ್ಲಿ ಇಲ್ಲದೆ ಹೋದರೆ, ದೇವರ ಭಯ ಹೃದಯದಲ್ಲಿ ಇಲ್ಲದೆ ಹೋದರೆ ಅವರು ತಂದೆ ತಾಯಿಗಳಿಗೂ ಸಹ ಹೆದರುವುದಿಲ್ಲ. ತಂದೆ ತಾಯಿಗಳಿಗೆ ಏನಾಗ್ತಾರಂತೆ? ಅವರು ಅವಿಧೇಯರು. ಇವಾಗ ದೇವರ ಭಯ ಇರಬೇಕಾ, ತಂದೆ ತಾಯಿಗಳ ಭಯ ಇರಬೇಕಾ? ದೇವರ ಭಯವಿರಬೇಕಾ, ತಂದೆ ತಾಯಿಗಳ ಭಯ ಇರಬೇಕಾ? ದೇವರ ಭಯ. ವಿಮೋಚನೆಯ ಕಾಂಡ 21ನೇ ಅಧ್ಯಾಯ 20ನೇ ಅಧ್ಯಾಯ ಓದಿಕೊಳ್ಳೋಣ. 20ನೇ ಅಧ್ಯಾಯ ವಿಮೋಚನಾ ಕಾಂಡ 20ನೇ ಅಧ್ಯಾಯದ 12ನೇ ವಚನ. 20ನೇ ಅಧ್ಯಾಯ 12ನೇ ವಚನ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ದೇವರು ಇಸ್ರಾಯೇಲ್ಯರಿಗೆ ಕೊಡುತ್ತಿರುವಂಥ ಆಜ್ಞೆಗಳು, ದೇವರು ಇಸ್ರಾಯೇಲಿಗರಿಗೆ ಕೊಡುತ್ತಿರುವಂಥ ಸೂಚನೆಗಳು 20ನೇ ಅಧ್ಯಾಯ ಪ್ರಾರಂಭದ ವಚನದಿಂದ ನಾವು ನೋಡಿಕೊಳ್ಳುವುದಾದರೆ, ದೇವರು ಇಸ್ರಾಯೇಲ್ಯರಿಗೆ ಕೊಡುತ್ತಿರುವಂಥ 10 ಆಜ್ಞೆಗಳಲ್ಲಿ ಮೊದಲು 4ನೇ ಆಜ್ಞೆಗಳು, ಮೊದಲು 4 ಆಜ್ಞೆಗಳು ತನ್ನನ್ನು ಕುರಿತು ಹೇಳಿಕೊಂಡಿರುವಂಥವುಗಳು. ನಾನು ಬಿಟ್ಟರೆ ನಿಮಗೆ ಬೇರೆ ದೇವರುಗಳು ಯಾರು ಇರಬಾರದು, ನನ್ನ ಮುಂದೆ ಬಿಟ್ಟರೆ ನೀವು ಯಾರಿಗೂ ಅಡ್ಡ ಬೀಳಬಾರದೆಂಬುದಾಗಿ ಮೊದಲು 4 ಆಜ್ಞೆಗಳಲ್ಲೂ ತನ್ನನ್ನು ಕುರಿತು ಹೇಳಿಕೊಳ್ಳುತ್ತಾ ಇಮ್ಮಿಡಿಯೇಟ್ ಆಗಿ 5ನೇ ಆಜ್ಞೆ ಯಾರನ್ನು ಕುರಿತು ಹೇಳ್ತಿದ್ದಾರೆ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಭೂಮಿಯ ಮೇಲೆ ಬದುಕುತ್ತಿರುವಂಥ ಮಕ್ಕಳಾಗಿರುವಂಥ ನಾವು ಮೊದಲು ಗೌರವಿಸಬೇಕಾಗಿರುವಂಥದ್ದು ದೇವರನ್ನು, ಎರಡನೇದಾಗಿ ಗೌರವ ಸಲ್ಲಬೇಕಾಗಿರುವಂಥದ್ದು ತಂದೆ ತಾಯಂದಿರಿಗೆ ಗೌರವವನ್ನು ಸಲ್ಲಿಸದೆ ಹೋದರೆ ದೇವರು ಹೇಳುತ್ತಿರುವಂಥ ಮಾತೇನಂತಂದರೆ, ನೀವು ಗೌರವವನ್ನು ಸಲ್ಲಿಸಬೇಕು, ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನೀನು ದೀರ್ಘಕಾಲ ನಿನ್ನ ದೇಶದಲ್ಲಿ ಬದುಕುವಿ. ತಂದೆ ತಾಯಿಗಳನ್ನು ಗೌರವಿಸುವಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದೇವಾ? ತಂದೆ ತಾಯಿಗಳನ್ನು ಗೌರವಿಸುವಂಥ ಸ್ಥಿತಿಗತಿಗಳಲ್ಲಿ ನಾವಿದ್ದೇವಾ? ಯಾಕೆಂತಂದರೆ ಪ್ರಿಯರೇ, ತಂದೆ ತಾಯಿಗಳಿಗೆ ದೇವರು ಕೊಡುತ್ತಿರುವಂಥ ಇಂಪಾರ್ಟೆನ್ಸ್ ಅದು. ದೇವರು ತಂದೆ ತಾಯಿಗಳಿಗೆ ದೇವರೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ದೇವರೇ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ. ಏನಂತಂದರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ಹೋಗುವುದಾದರೆ, ನೀನು ನಿನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಬಾರದು, ಕೈ ಎತ್ತಬಾರದು, ಒಡೆಯಬಾರದು. ಸಮಾಜದಲ್ಲಿ ಮಕ್ಕಳು ತಂದೆ ತಾಯಿಗಳನ್ನ ಹೊಡೆಯೋರಾಗಿದ್ದಾರ, ತಂದೆ ತಾಯಿಗಳು ಮಕ್ಕಳನ್ನ ಹೊಡೆಯೋರಾಗಿದ್ದಾರ? ಮಕ್ಕಳು ಎದುರು ಬಂದು ಓದಿತಾರೆ,
ಮಕ್ಕಳು ಬಂದು ಓದಿತಿದ್ದಾರೆ ಪ್ರಿಯರೇ, ನಿಜ. ಸಮಾಜದಲ್ಲಿ ದೌರ್ಭಾಗ್ಯವಾದಂಥ ಸ್ಥಿತಿಗೆ ಸಮಾಜ ಇಳಿಯುವುದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ದೇವರ ಭಯ ಸಮಾಜದಲ್ಲಿ ಇಲ್ಲ. ಮನೋಜಣ್ಣನವರ ವಾಕ್ಯ ಹೇಳ್ತಿರ್ಬೇಕಾದ್ರೆ ದೇವರು ಮಾಡುವ ಗಾಯ, ಅದನ್ನು ಹೇಳ್ತಿರ್ಬೇಕಾದ್ರೆ ಒಂದು ಒಳ್ಳೆ ಉದಾಹರಣೆ ಹೇಳಿದ್ರು. ನಮ್ಮ ಮನೆಯಲ್ಲೇ ಇಬ್ಬರು ಮಕ್ಕಳಿದ್ರೆ ಆ ಇಬ್ಬರು ಮಕ್ಕಳಲ್ಲಿ ಇಬ್ಬರು ತಪ್ಪು ಮಾಡ್ತಿರ್ಬೇಕಾದ್ರೆ ಇಬ್ಬರನ್ನೂ ಶಿಕ್ಷಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಒಬ್ಬನ ನೋಡಿದ್ರೆ ಸಾಕು. ಆ ಒಬ್ಬ ಯಾರಾಗಿರ್ಬೇಕು? ದೊಡ್ಡವನಾಗಿರ್ಬೇಕು. ಅವಾಗ ಚಿಕ್ಕವನು ಬೇಗ ಕಳೀತಾನೆ, ಹೌದಾ? ಒಬ್ಬನ ನೋಡಿದ್ರೆ ಇಮ್ಮಿಡಿಯೇಟಾಗಿ ಇನ್ನೊಬ್ಬ ಸರಿಯಾಗಿಬಿಡ್ತಾನೆ. ನಾನು ಸರಿಯಾಗಿಲ್ಲ ಅಂದರೆ ನನಗೂ ಬೀಳ್ತವೆ. ಅದು ಹಳೇ ಸಿನಾರಿಯೋ, ಅದು ಹಳೇ ಸಿನಾರಿಯೋ. ಬರೆ ಇಡುವಂಥದ್ದು ನಿಜವಾಗ್ಲೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಈಗಿನ ಸಿಚುವೇಶನಲ್ಲಿ, ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಬರೆ ಇಡುವವರು ಯಾರಿದ್ದಾರೆ? ಯಾರು ಇಡ್ತಾರೆ ಬರೆ? ಬರೆ ಇಡ್ತಾರೆ ಯಾರಾದರೂ? ಹೋಯ್ತು ಪ್ರಿಯರೇ. ಬರೆ ಇಡೋದು, ಒಡೆಯೋದು, ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಬೇಡ ಅಂತ ಹೇಗೆ ಹೇಳ್ತಾರೆ ಅಂತಂದ್ರೆ, ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಇಸ್ಕೊಟ್ಬಿಟ್ಟು ಇದು ತಿಂದ್ಬಿಡು, ಇದು ತಿಂದಮೇಲೆ ತಪ್ಪು ಮಾಡಬೇಡ. ಏನು ಚಾಕ್ಲೇಟ್ ಇಸ್ಕೊಟ್ಟು ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ಅವ್ನು ತಪ್ಪು ಮಾಡ್ತಾನ ಮಾಡಲ್ವಾ? ಇನ್ನೊಂದು ಸತಿ ಮಾಡಿದ್ರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಚಾಕ್ಲೇಟ್ ಸಿಗುತ್ತೆ. ಸಮಾಜದಲ್ಲಿ ದೇವರ ಭಯವಿಲ್ಲ ಪ್ರಿಯರೇ. ಸಮಾಜದಲ್ಲಿ ಮಕ್ಕಳ ಹೃದಯದಲ್ಲಿ ದೇವರ ಭಯವಿಲ್ಲ. ಮಕ್ಕಳಿಗೆ ದೇವರ ಭಯವಿಲ್ಲದೆ ಇರುವ ಕಾರಣಕ್ಕೆ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ಗೌರವವೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಈ ಥರ ಯಾವುದಾದ್ರೂ ಒಂದು ಮೀಟಿಂಗ್ಗೆ, ಈ ಥರ ಯಾವುದಾದ್ರೂ ಒಂದು ಜನ ಇರುವಂಥ ಜಾಗಕ್ಕೆ ಹೋದಾಗ ಇಷ್ಟು ಜನ ಮಕ್ಕಳಲ್ಲಿ ಕೂತಿದಾರಲ್ಲ, ಚಿಕ್ಕವರೆಲ್ಲಿ ಕೆಳಗಡೆ ಕೂತಿರ್ತಾರೆ, ದೊಡ್ಡವರೆಲ್ಲೆಲ್ಲೋ ಹಿಂದೆ ಕೂತಿರ್ತಾರೆ, ಅಪ್ಪ ಅಮ್ಮ ಎಲ್ಲೋ ಹಿಂದೆ ಕೂತಿರ್ತಾರೆ. ಎಷ್ಟೇ ಜನ ಇರಲಿ, ಎಷ್ಟೇ ಗುಂಪಿರಲಿ, ಇವತ್ತಿರುವಂಥ ಮಕ್ಕಳ ಸಿಚುವೇಶನ್ ಅಲ್ಲ, ಒಂದು 20-30 ವರ್ಷದಿಂದ ಇರುವಂಥ ಮಕ್ಕಳ ಸಿಚುವೇಶನ್. ಎಷ್ಟೇ ಜನ ಇರಲಿ, ಎಷ್ಟೇ ಗುಂಪಿರಲಿ, ಇವ್ರ ಕಣ್ಣು ಅಪ್ಪ ಅಮ್ಮನ ಕಣ್ಣು ಕಡೆನೇ ಇರುತ್ತೆ. ಇವ್ರ ದೃಷ್ಟಿಯೆಲ್ಲ ಅಪ್ಪ ಅಮ್ಮನ ಕಣ್ಣು ಕಡೆನೇ ಇರುತ್ತೆ. ಯಾಕೆ? ಅಪ್ಪ ಅಲ್ಲಿ ಗುರಾಯಿಸಿದ್ರ ಅಂತಂದ್ರೆ ಮುಗಿದೋಯ್ತು ಕತೆ. ಇವನ್ ತೀಟೆ ಮಾಡ್ತಾ ಒಂದು ವೇಳೆ ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಕಾಣಿಸ್ಕೊಂಡು, ಅಪ್ಪ ಆಗಲಿ ಅಮ್ಮ ಆಗಲಿ ಹಿಂದೆಯಿಂದನೋ ಮುಂದೆಯಿಂದನೋ ಯಾವುದೋ ಒಂದು ಕಡೆಯಿಂದ ಗುರಾಯಿಸಿದ್ರು ಅಂತಂದರೆ ಮುಗಿದೋಯ್ತು, ಅವ್ನು ಚಾಪ್ಟರ್ ಕ್ಲೋಸ್, ಮುಗೀತು ನನ್ನ ಕತೆ. ಇವಾಗ ಆ ಥರ ಇಲ್ಲ. ಅಪ್ಪ ಅಮ್ಮನ್ನ ಮಕ್ಕಳು ಕಾಯ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಮಕ್ಕಳನ್ನ ಅಪ್ಪ ಅಮ್ಮ ಕಾಯ್ಕೊಂಡಿರ್ತಾರೆ. ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗಳು, ಎಲ್ಲಿದ್ದಾನೆ? ಇವರಿಂದ ಓಡೋಗ್ಬೇಕು. ಸಮಾಜದಲ್ಲಿ ಇರಬೇಕಾಗಿರುವಂಥ ಭಯ ಮಕ್ಕಳಲ್ಲಿ ಇಲ್ಲ. ದೇವರು ಹೇಳ್ತಿದ್ದಾರೆ, ತಂದೆ ತಾಯಿಗಳನ್ನು ನೀವು ಸನ್ಮಾನಿಸಿರಿ. ಅದೇ ವಿಮೋಚನಾ ಕಾಂಡ ಮುಂದಿನ ಅಧ್ಯಾಯ 20ನೇ ಅಧ್ಯಾಯ. ಈಗ ನಾವು ಓದಿರುವಂಥದ್ದು 21ನೇ ಅಧ್ಯಾಯ ಓದೋಣ. 21ನೇ ಅಧ್ಯಾಯ 17ನೇ ವಚನ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಿದವನಿಗೆ ಮರಣ ಶಿಕ್ಷೆಯಾಗಬೇಕು. 15ನೇ ವಚನ. 15. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ತಂದೆನ ಹೊಡಿತಾರ? ತಾಯಿನ ಹೊಡಿತಾರ? ಹೌದು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಅವನು ಏನಾಗಬೇಕಂತೆ? ಮರಣ ಶಿಕ್ಷೆ. ದೇವರಿಗೇನು ಆಗ್ತಿಲ್ವಲ್ಲ ಅದರಿಂದ? ದೇವ್ರಿಗಾಗಿರುವಂಥ ಲಾಸ್ ಏನು? ದೇವ್ರು ಯಾಕೆ ಮರಣ ಶಿಕ್ಷೆ ಕೊಡಬೇಕು ತನ್ನ ಮಕ್ಕಳಿಗೆ? ತಂದೆ ತಾಯಿಗಳನ್ನು ದೂಷಿಸಿದರೆ, ಹೊಡೆದರೆ ಅಂತಂದರೆ, ತಂದೆ ತಾಯಿಗಳನ್ನು ಗೌರವಿಸದೇ ಇರುವವನು ನನ್ನನ್ನು ಹೇಗೆ ಗೌರವಿಸುತ್ತಾನೆ? ತಂದೆ ತಾಯಿಗಳಿಗೆ ಒಳಪಡದೇ ಇರುವವನು ನನಗೆ ಹೇಗೆ ಒಳಪಡುತ್ತಾನೆ? ತಂದೆ ತಾಯಿಗಳನ್ನು ಗೌರವಿಸುವಂಥ ಸಮಾಜವನ್ನು ಕ್ರೈಸ್ತರಲ್ಲಿ ಬೆಳೆಸೋರಾಗಿರಬೇಕು ಪ್ರಿಯರೇ. ಕ್ರೈಸ್ತರಲ್ಲಿರುವಂಥ ದೌರ್ಭಾಗ್ಯವಾದಂಥ ಸ್ಥಿತಿ, ಕ್ರೈಸ್ತರಲ್ಲಿರುವಂಥ ಕೇಡಾದಂಥ ಸ್ಥಿತಿ ಏನು ಗೊತ್ತಾ ಪ್ರಿಯರೇ? ತಂದೆ ತಾಯಿಗಳು ಬುದ್ಧಿಯುಳ್ಳವರಾಗಿ ಬುಕ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಬರ್ಕೊಳ್ತಾರೆ ವಾಕ್ಯಗಳನ್ನು. ಮಕ್ಕಳೆಲ್ಲ ಬೈಬಲೇ ಇರಲ್ಲ ಮಕ್ಕಳ ಕೈಯಲ್ಲಿ, ಬೈಬಲೇ ಇರಲ್ಲ, ಅವ್ರು ಕೇಳೋದೇ ಇಲ್ಲ, ಓಡಾಡ್ತಿರ್ತಾರೆ. ನಮ್ಮಲ್ಲಿದೆ ಭಕ್ತಿ, ಯಾರಲ್ಲಿಲ್ಲ? ಮಕ್ಕಳಲ್ಲಿಲ್ಲ.
ನಮ್ಮ ಮಕ್ಕಳಲ್ಲಿ ದೇವರ ಭಯವನ್ನು ನಾವು ಹುಟ್ಟಿಸೋರಾಗಿರಬೇಕು. ನಮ್ಮ ಮಕ್ಕಳಲ್ಲಿ ದೇವರ ಭಯವನ್ನು ನಾವು ಹುಟ್ಟಿಸೋರಾಗಿರಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಲಿ, 17ನೇ ವಚನ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಿದವನಿಗೆ ಮರಣ ಶಿಕ್ಷೆ. ನಮ್ಮ ಬಾಯಿಂದ ಬರುವಂಥ ಮಾತಿಗೂ ದೇವರು ಲೆಕ್ಕ ಕೇಳ್ತಾರೆ. ತಂದೆ ತಾಯಿಗಳನ್ನ ದೂಷಿಸ್ತೀರಾ? ತಂದೆ ತಾಯಿಗಳನ್ನ ಬೈತೀವ? ತಂದೆ ತಾಯಿಗಳನ್ನ ಕೆಟ್ಟದಾಗಿ ಮಾತಾಡ್ತೀವ? ದೇವರು ಲೆಕ್ಕ ಕೇಳ್ತಾರೆ ಪ್ರಿಯರೇ. ದೇವರು ಖಂಡಿತ ಲೆಕ್ಕ ಕೇಳ್ತಾರೆ. ದೇವರು ಯಾವುದನ್ನು ಮರೆಯುವ ಆತನಲ್ಲ. ನಾನು ಯಾವಾಗ ಹೇಳಿದೆ? ಹೇಳಿದೆಯಾ? ರೆಕಾರ್ಡ್ ಬೇಕಾ? ಇದೆ. ದೇವರು ಎಲ್ಲವನ್ನು ಲೆಕ್ಕಕ್ಕೆ ಇಟ್ಕೊಳ್ತಾರೆ ಪ್ರಿಯರೇ. ರೀಸೆಂಟ್ ಟೈಮ್ಸಲ್ಲಿ ಆಂಧ್ರ ಪ್ರದೇಶಲ್ಲಿ ಒಂದು ಮಗ ಬಂದು ತಾಯಿಯನ್ನು ಹೊಡಿತಿದ್ದಾನೆ. ಯಾಕೆ ಹೊಡಿತಿದ್ಯಾ ಅಂತಂದರೆ, ನಮ್ಮ ಅಣ್ಣನಿಗೆ ನನಗೆ ಆಸ್ತಿ ಹಂಚಬೇಕಾದ್ರೆ ನಮ್ಮ ಅಣ್ಣನಿಗೆ ಸ್ವಲ್ಪ ಜಾಸ್ತಿ ಆಸ್ತಿ ಕೊಟ್ಬಿಟ್ರಂತೆ. ಅಂದರೆ ಜಮೀನು ಹಂಚಬೇಕಾದ್ರೆ ಆ ಜಮೀನಲ್ಲಿ ಸ್ವಲ್ಪ ಜಾಸ್ತಿ ಜಮೀನು ಅಣ್ಣನಿಗೆ ಕೊಟ್ಬಿಟ್ಟ. ನಾನು ಏನು ಮಾಡಿದ್ದೇನೆ, ನಾನು ನಿನಗೆ ಹುಟ್ಟಿಲ್ವಾ ಅಂತ ಹೇಳ್ಬಿಟ್ಟು ಅಮ್ಮನ್ನ ಬಂದು ಹೊಡಿತಿದ್ದಾನೆ. ನಿಜವಾಗ್ಲೂ ಪ್ರೇರೆ ಆ ವಿಡಿಯೋ ನೋಡಿದ ತಕ್ಷಣ ಹೃದಯ ಎಲ್ಲ ಒಂಥರ ಆಗೋಯ್ತು, ಮನಸ್ಸೆಲ್ಲ ಒಂಥರ ಆಗೋಯ್ತು. ತಾಯಿಯನ್ನು ನೀನೇ ಬೇಕು ಅಂತ ನಿನಗೋಸ್ಕರ 9 ತಿಂಗಳು ಕಷ್ಟಪಟ್ಟು ನಿನಗೆ ಜನ್ಮವನ್ನು ಕೊಟ್ಟು ಇಷ್ಟು ದೊಡ್ಡವನನ್ನಾಗಿ ನಿನ್ನನ್ನು ಮಾಡಿದ ಮೇಲೆ ನಿನಗೆ ಬರುವಂಥ ಆಸ್ತಿಯನ್ನು ನಿನಗೆ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾಳೆ ಅಂತೇಳಿ ಹೊಡಿತಿದ್ದಾರೆ ಪ್ರಿಯರೇ. ಆ ವಿಡಿಯೋ ನೀವು ನೋಡಬೇಕು. ಎಷ್ಟು ಕಠಿಣವಾಗಿ ಹೊಡಿತಿದ್ದಾನೆ, ಎಷ್ಟು ಕಠಿಣವಾಗಿ ಪ್ರವರ್ತನೆ ಮಾಡ್ತಿದ್ದಾನೆ ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಿಯರೇ. ನೋಡಿ ತಾಯಿಯನ್ನು ಹೇಗೆ ಹೊಡಿತಿದ್ದಾನೆ ಅಂತಂದರೆ, ನಿಂತಿರುವಂಥವನು ಮಗ, ಕೆಳಗಡೆ ಇರುವಂಥದ್ದು ತಾಯಿ. ನೋಡಿ, ಅಪ್ಪ ಕೂತಿದ್ದಾರೆ, ಅಲ್ಲಿ ಅಪ್ಪನಿಗೆ ಹೊಡೆದ. ತಂದೆ ತಾಯಿಯರಂತಂದರೆ ಸಮಾಜದಲ್ಲಿ ಗೌರವ ಇದೆಯಾ ಪ್ರಿಯರೇ? ಹೆಂಗೆ ಹೊಡಿತಿದ್ದಾನೆ ನೋಡಿ. ಹೊಡೆದ್ರೆ ರಕ್ತ ಬರುತ್ತೆ ಅಂತ ಯೋಚನೆ ಇಲ್ಲ, ಹೊಡೆದ್ರೆ ನೋವಾಗುತ್ತೆ ಅಂತ ಯೋಚನೆ ಇಲ್ಲ, ಹೊಡೆದ್ರೆ ಅವರಿಗೆ ಅವಗೌರವ ಆಗುತ್ತೆ ಅಂತ ಯೋಚನೆ ಇಲ್ಲ. ಹೆಂಗಂದ್ರೆ ಹಂಗೆ ಹೊಡಿತಿದ್ದಾನೆ. ಸಮಾಜದಲ್ಲಿ ಇವತ್ತಿನ ದಿನದಲ್ಲಿ ಈ ಡೇಟಲ್ಲಿ ನಡೆಯುತ್ತಿರುವಂಥ ಪರಿಸ್ಥಿತಿಗಳು ಪ್ರಿಯರೇ, ದೇವರ ಭಯವಿಲ್ಲದೆ ಇದ್ದಾಗ ನಡೆಯುವಂಥ ಸಂಘಟನೆಗಳು, ಸಂದರ್ಭಗಳು. ಅಪ್ಪ ಏನು ಮಾಡೋದಕ್ಕಾಗದೆ ಮಂಚದ ಮೇಲೆ ಕೂತಿದ್ರೆ, ಅಪ್ಪ ಏನು ಎದ್ದು ನಿಲ್ಸಕ್ಕಾಗದೆ ಮಂಚದ ಮೇಲೆ ಕೂತಿದ್ರೆ, ಮಂಚದ ಮೇಲೆ ಕೂತಿರುವಂಥ ಅಪ್ಪನಿಗೂ ಒಂದೇಟು, ಅಮ್ಮನಿಗೂ ಒದ್ದು ಕಾಲಲ್ಲಿ ಓದಿತಿದ್ದಾನೆ ಪ್ರಿಯರೇ. ಕಾಲಲ್ಲಿ ನೋಡ್ತಿರುವಂಥ ನಮಗೆ ಅಷ್ಟೊಂದು ಬೇಜಾರಾಗ್ತಿರಬೇಕಾದ್ರೆ ಆ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಅನುಭವಿಸುತ್ತಿರಬಹುದು ಒಂದ್ಸತಿ ನಾವು ಯೋಚನೆ ಮಾಡೋಣ. ಯಾಕೆ ಸಮಾಜದಲ್ಲಿ ಈ ರೀತಿ ಆಗ್ಬಿಟ್ಟಿದ್ದಾರೆ ಮನುಷ್ಯರು ಅಂತಂದರೆ, ಅವರಲ್ಲಿ ದೇವರ ಭಯವು ಕಡಿಮೆ ಆಗಿದೆ. ದೇವರ ಭಯವು ಮನುಷ್ಯರಲ್ಲಿ ಕಡಿಮೆ ಆಗಿರುವ ಕಾರಣಕ್ಕೆ ಮನುಷ್ಯರು ದೇವರಿಂದ ದೂರ ಆಗ್ತಿದ್ದಾರೆ ಪ್ರಿಯರೇ. ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವಂಥ ನಮ್ಮ ಜೀವನಗಳನ್ನು ದೇವರು ಕಂಡಾಗ ದೇವರು ಹೇಳುವಂಥ ಮಾತು, ನೀನು ಮರಣ ಶಿಕ್ಷೆಗೆ ಅರ್ಹನು. ನಿನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಬಾಯಿ ತೆರೆದು ದೂಷಿಸಿದರೆ ನೀನು ಮರಣ ಶಿಕ್ಷೆಗೆ ಅರ್ಹನು. ನಿನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಕೈ ಎತ್ತಿ ಹೊಡಿತಿದೀಯಾ, ನೀನು ಮರಣ ಶಿಕ್ಷೆಗೆ ಅರ್ಹನು. ನಮ್ಮಲ್ಲಿ ಇದೆಯಾ ಪ್ರಿಯರೇ ಅಂಥ ಭಯ? ನಮ್ಮಲ್ಲಿದೆಯಾ ಅಂಥ ಭಯ? ತೆಲುಗಲ್ಲಿ ಒಂದು ಒಳ್ಳೆ ಹಾಡಿದೆ, ಮನುಷ್ಯನಂತೆ 4 ಕಡೆ ನೋಡ್ತಾನಂತೆ. ಅವ್ನು ನೋಡ್ತಿದ್ದಾನ, ಇವ್ನು ನೋಡ್ತಿದ್ದಾನ, ಹಿಂದೆ ನೋಡ್ತಿದ್ದಾರ, ಮುಂದೆ ನೋಡ್ತಿದ್ದಾರ ಅಂತ. ತಪ್ಪು ಮಾಡಬೇಕಾದ್ರೆ ಎಲ್ಲ ಕಡೆ ನೋಡಿಕೊಂಡು ಯಾರೂ ನೋಡ್ತಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಮಾಡ್ತಾನೆ. ಆದರೆ ಪೈನೊಕ ದಿಕ್ಕುಂదని ಮನುಷ್ಯ ಮರಿಚಿಪೋಯಾಡು ಅಂತಾರೆ. ಮೇಲೊಬ್ರು ಇದ್ದಾರೆ, ಅವ್ರು ನೋಡ್ತಿದ್ದಾರೆ ಎನ್ನುವಂಥ ಭಯ ಮನುಷ್ಯನಿಗೆ ಇಲ್ಲ. ಸಮಾಜದಲ್ಲಿ ಇರಬೇಕಾಗಿರುವಂಥ ಭಯ ಪ್ರಿಯರೇ, ಕ್ರೈಸ್ತರಾಗಿರುವಂಥ ನಾವು ಸಮಾಜಕ್ಕೆ ತಿಳಿಸಬೇಕಾಗಿರುವಂಥ ಭಯ ದೇವರ ಭಯ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ.
ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಇದು ಆಜ್ಞೆಯಲ್ಲಿರುವಂಥ ಮೊದಲನೆಯದು, ಇದು ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆ. ದಿಸ್ ಇಸ್ ದ ಫಸ್ಟ್ ಕಮ್ಯಾಂಡ್. ಏನದು ಮೊದಲನೆಯ ಆಜ್ಞೆ ಅಂತಂದರೆ, ನಿನ್ನ ತಂದೆ ತಾಯಿಯರನ್ನು ಸನ್ಮಾನಿಸಬೇಕು. ಇದು ಕೇವಲ ಇಸ್ರಾಯೇಲ್ಯರಿಗೆ ದೇವರು ಕೊಟ್ಟಿರುವಂಥದ್ದಲ್ಲ ಪ್ರಿಯರೇ, ಕ್ರೈಸ್ತರಾಗಿರುವಂಥ ನಮಗೂ ದೇವರು ಹೇಳ್ತಿರುವಂಥದ್ದು ಮೊದಲನೆಯ ಆಜ್ಞೆ, ದ ಫಸ್ಟ್ ಕಮ್ಯಾಂಡ್ಮೆಂಟ್. ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಇದು ಕೇವಲ ಮಕ್ಕಳಿಗೆ ಮಾತ್ರನಾ ಅಂತಂದರೆ ಇಲ್ಲ ಪ್ರಿಯರೇ, ತಂದೆ ತಾಯಿಗಳಿರುವಂಥ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಿರುವಂಥ ಮಾತುಗಳು, ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಿರುವಂಥ ಮಾತುಗಳು. ತುಂಬ ಜನ ನೊಂದ್ಕೊಳ್ತಾರೆ, ನಮಗೆ ಅಪ್ಪ ಅಮ್ಮ ಇಲ್ಲ, ಅವ್ರಿಗೇನಾದರೂ ಸೇವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ. ನಿಮಗೆ ಅಪ್ಪ ಅಮ್ಮ ಇದ್ದಾರೆ, ಆದರೆ ನೀನೇನು ಮಾಡ್ತಿಲ್ಲ, ಅವ್ರಿಗೆ ಸೇವೆ ಮಾಡ್ತಿಲ್ಲ. ಅಪ್ಪ ಅಮ್ಮ ಇಲ್ದಿರೋರು ಹೇಳ್ತಾರೆ, ನಮಗಿಲ್ಲ ಸರ್, ನಮಗೆ ನಿಮ್ಮ ಅಪ್ಪ ಅಮ್ಮನ ಕೊಟ್ಬಿಡಿ, ನಾವು ನೋಡ್ಕೊಳ್ತೇವೆ. ಅಪ್ಪ ಅಮ್ಮ ಇರೋರು ಹೇಳ್ತಾರೆ, ನನಗೆ ನೀನು ಬೇಡ ಅಂತ, ನನಗೆ ನೀನು ಬೇಡ ಅಂತ ಅಪ್ಪ ಅಮ್ಮ ಇರೋರು ಹೇಳ್ತಾರೆ, ನನಗೆ ನೀನು ಬೇಕು ಅಂತ ಅಪ್ಪ ಅಮ್ಮ ಇಲ್ದಿರೋರು ಹೇಳ್ತಿದ್ದಾರೆ. ತುಂಬ ಜನ ಮಕ್ಕಳಿಗಿರುವಂಥ ಆ ಒಂದು ಕೆಟ್ಟ ಅಭ್ಯಾಸ ಏನೋ ಗೊತ್ತಾ ಪ್ರಿಯರೇ, ಕಣ್ಣು ಮುಂದೆ ಅಪ್ಪ ಅಮ್ಮ ಇದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅಂತಂದರೆ ಮನೆಯಲ್ಲಿ ಜೊತೆಯಲ್ಲಿ ಅಪ್ಪ ತಂದೆ ತಾಯಿಗಳಿಗೆ ವಯಸ್ಸಾದವ್ರಿಗೆ ನಮ್ಮ ಈ ಒಂದು ಬ್ಯಾಂಗ್ಳೂರು ಸಿಚುವೇಶನ್, ಬ್ಯಾಂಗ್ಳೂರು ಎನ್ವಿರಾನ್ಮೆಂಟ್ ಅವ್ರಿಗೆ ಇಷ್ಟ ಆಗಲ್ಲ. ಇಲ್ಲಿರೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಏನಿದ್ರು ಹಳ್ಳಿಯಲ್ಲಿ, ಆ ಊರಲ್ಲೇ, ಆ ಮನೆಗಳಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ. ಇಲ್ಲೆಲ್ಲ ಇರೋದಕ್ಕೆ ಇಷ್ಟಪಡಲ್ಲ ಅವರು. ಮತ್ತೆ ಇದು ಬಿಟ್ಟು ಮತ್ತೆ ಊರಿಗೆ ಹೋಗ್ತಾರೆ. ಊರಿಗೆ ಹೋದ್ಮೇಲೆ ಅಪ್ಪನಿಗೆ ಅಮ್ಮನಿಗೆ ಒಂದು ಫೋನು ಮಾಡಲ್ಲ, ಅಪ್ಪ ಅಮ್ಮ ಹೇಗಿದೆಯಾ ಅಂತಲೂ ಕೇಳಲ್ಲ, ಅಪ್ಪ ಅಮ್ಮ ಇದ್ದಾರೆ ಅನ್ನುವಂಥ ಜ್ಞಾನನೇ ಇರಲ್ಲ, ಮರ್ತೇ ಹೋಗ್ಬಿಟ್ಟಿರ್ತಾರೆ ಅಪ್ಪ ಅಮ್ಮ ಇದ್ದಾರೆ ಅಂತ. ಅಂಥ ಪ್ರೀತಿಯಲ್ಲಿ ನಾವಿದ್ದೀವಿ. ದೇವರು ಹೇಳ್ತಿದ್ದಾರೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಗೌರವಿಸಬೇಕು. ಇದು ವಾಗ್ದಾನ ಪೂರ್ವಕವಾಗಿ ಕೊಡಲ್ಪಟ್ಟಿರುವಂಥ ಆಜ್ಞೆಗಳಲ್ಲಿ ಮೊದಲನೆಯದು, ದ ಫಸ್ಟ್ ಕಮ್ಯಾಂಡ್. ತಂದೆ ತಾಯಿಗಳನ್ನು ನೀವು ಗೌರವಿಸಬೇಕು. ಇದು ಏನಂತೆ? ಧರ್ಮ. ಇದು ಧರ್ಮ, ಇದು ಧರ್ಮ. ನಾವು ನಮ್ಮ ಜೀವನ ಪೂರ್ತಿ ತೀರಿಸೋದಕ್ಕಾಗದೇ ಇರುವಂಥ ಸಾಲ ಏನಾದರೂ ಇದೆಯಾ ಅಂತಂದರೆ, ಅಪ್ಪ ಅಮ್ಮನಿಗೆ ಸಾಲ ತೀರಿಸೋದು ನಮಗಾಗಲ್ಲ ಪ್ರಿಯರೇ. ಅಪ್ಪ ಅಮ್ಮನ ಋಣವನ್ನು ತೀರಿಸೋದಕ್ಕೆ ನಾವು ಆಗಲ್ಲ. ಯಾಕೆ ಅಪ್ಪ ಅಮ್ಮನ ಕುರಿತು ಹೆಚ್ಚಾಗಿ ನಾವು ಹೇಳ್ತಿದ್ದೇವೆ, ಮಾತನಾಡ್ಕೊಳ್ತಿದ್ದೇವೆ ಅಂತಂದರೆ, ದೇವರೇ ಹೇಳ್ತಿದ್ದಾರೆ ತಂದೆ ತಾಯಿಗಳನ್ನು ಕುರಿತು, ತಂದೆ ತಾಯಿಗಳನ್ನು ಗೌರವಿಸಿ. ಯಾಕೆ ನೀವು ಗೌರವಿಸಬೇಕು ತಂದೆ ತಾಯಿಗಳನ್ನು? ಕಣ್ಣಿಗೆ ಕಾಣುವಂಥ, ಹೌದಾ, ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆಯಲ್ಲಿ ಹೇಳ್ತಾರೆ, ಕಣ್ಣಿಗೆ ಕಾಣುವಂಥ ನಿನ್ನ ಸಹೋದರನನ್ನೇ ನೀನು ಪ್ರೀತಿಸೋದಕ್ಕೆ ಆಗದೆ ಹೋದರೆ, ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ಪ್ರೀತಿಸುತ್ತೇನೆ ಅಂತ ನೀನು ಒಂದು ವೇಳೆ ಹೇಳಿದರೆ ನೀನು ಏನಾಗ್ತೀಯಾ? ಸುಳ್ಳುಗಾರನಾಗ್ತೀಯ. ಕಣ್ಣಿಗೆ ಕಾಣುವಂಥ ತಂದೆ ತಾಯಿಯರನ್ನೇ ಸನ್ಮಾನಿಸದೆ, ಗೌರವಿಸದೆ ನಾವು ಇದ್ದಾಗ ಪ್ರಿಯರೇ, ದೇವರು ನಮ್ಮನ್ನು ನೋಡಿ ಹೇಳುವಂಥ ಮಾತು, ಕಣ್ಣಿಗೆ ಕಾಣುವಂಥ ತಂದೆ ತಾಯಿಗಳಿಗೆ ನೀನು ಗೌರವ ಸಲ್ಲಿಸಲಿಲ್ಲ, ಭಯಪಡಲಿಲ್ಲ, ನನಗೆ ಹೇಗೆ ಭಯ ಪಡ್ತೀಯ? ದೇವರ ಭಯ ಇದೆ ಅಂತೀರ ಪ್ರಿಯರೇ ಮನುಷ್ಯರಲ್ಲಿ? ದೇವರ ಭಯವಿದೆಯಾ? ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 16ನೇ ವಚನ. 27ನೇ ಅಧ್ಯಾಯ 16ನೇ ವಚನ. ಲೇವಿಯರು ತಂದೆ ತಾಯಿಗಳನ್ನು ಅವಮಾನಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಲೇವಿಯರು ಹೇಳ್ಕೊಡ್ತಿದ್ದಾರೆ, ತಂದೆ ತಾಯಿಗಳನ್ನು ಅವಮಾನಪಡಿಸಿದವನು ಏನಾಗಬೇಕು? ಶಾಪಗ್ರಸ್ತನಾಗಬೇಕು. ತಂದೆ ತಾಯಿಗಳನ್ನು ಸನ್ಮಾನಿಸಿದವನು ಶಾಪಗ್ರಸ್ತನಾಗಬೇಕು. ಜ್ಞಾನೋಕ್ತಿಗಳ ಗ್ರಂಥ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 24ನೇ ವಚನ. ಅತಿ ಸಂತೋಷ ಪಡುವನು, ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು ಎಂಬುದಾಗಿ. ಪ್ರಿಯರೇ, ತಂದೆ ತಾಯಿಗಳಿಗೆ ನಾವು ಆನಂದವನ್ನು ಕೊಡಬೇಕೆ ಹೊರತು ದುಃಖವನ್ನು ಯಾವತ್ತೂ ನಾವು ಕೊಡಬಾರದು.
ದುಃಖವನ್ನು ಯಾವತ್ತೂ ನಾವು ಕೊಡಬಾರದು. ಕ್ರೈಸ್ತರಾಗಿರುವಂಥ ನಾವು ಅನೇಕ ಬಾರಿ ಅಂದುಕೊಳ್ಳಬಹುದು ಪ್ರಿಯರೇ, ವಾಕ್ಯವನ್ನು ಕೇಳ್ತಿದ್ದೇನೆ, ಐ ಆಮ್ ಪರ್ಫೆಕ್ಟ್, ಸಭೆಗೆ ಹೋಗ್ತಿದ್ದೇನೆ, ಐ ಆಮ್ ಪರ್ಫೆಕ್ಟ್, ಕಾಣಿಕೆಗಳನ್ನು ಹಾಕ್ತಿದ್ದೇನೆ, ನಾನು ಪರ್ಫೆಕ್ಟ್ ಎಂಬುದಾಗಿ ಯಾವತ್ತು ಯಾವತ್ತು ಯಾವತ್ತೂ ನಾವು ಅಂದುಕೊಳ್ಳಬಾರದು ಪ್ರಿಯರೇ. ಕ್ರೈಸ್ತರಿಗಿಂತ ದೊಡ್ಡ ನಾಟಕ ಮಾಡುವಂಥವ್ರು ಯಾರೂ ಇಲ್ಲ ಗೊತ್ತಾ? ಕ್ರೈಸ್ತರು ಮಾಡುವಂಥ ಆ್ಯಕ್ಟಿಂಗ್ ಮುಂದೆ ಆಸ್ಕಾರು ಕಡಿಮೆ, ನಿಜ. ಕ್ರಿಶ್ಚಿಯನ್ಸ್ ಮಾಡುವಂಥ ಆ್ಯಕ್ಟಿಂಗ್ ಮುಂದೆ ಆಸ್ಕರ್ ಅವಾರ್ಡು ಕೂಡ ಕಡಿಮೆನೇ. ಯಾಕೆಂತಂದರೆ ಅಷ್ಟೊತ್ತು ಮನೆ ಹತ್ರ ಜೋರಾಗಿ ಜಗಳ ಆಡಿ ಕಿರ್ಚಾಡಿ ಬಂದಿರ್ತಾರೆ. ಚರ್ಚಿಗೆ ಬಂದಿದ ತಕ್ಷಣ ಸೌಮ್ಯ, ಚರ್ಚಿಗೆ ಬಂದಿದ ತಕ್ಷಣ ತಾಳ್ಮೆ, ನೆಮ್ಮದಿ, ಬಾಯಿಂದ ಮಾತೇ ಬರಲ್ವೇನೋ ಇವ್ರಿಗೆ ಅನ್ನೋ ಥರ ಇರ್ತೀವಿ ನಾವು. ಚರ್ಚ್ ಗೇಟ್ ದಾಟೋವರೆಗೂ ಕೂಡ ಅದನ್ನು ಹಂಗೆ ಮೇಂಟೈನ್ ಮಾಡ್ತೀವಿ. ಪ್ರಾರಂಭದ ಪ್ರಾರ್ಥನೆ ಮೊದಲುಗೊಂಡು ಅಂತ್ಯಾಶೀರ್ವಾದ ಆಗೋವರೆಗೂ ಕೂಡ ಹಂಗೆ ಮೇಂಟೈನ್ ಆಗಿರುತ್ತೆ. ಚರ್ಚ್ ಗೇಟ್ ದಾಟೋವರೆಗೂ ಹಂಗೆ ಇರುತ್ತೆ. ಚರ್ಚ್ ಗೇಟ್ ದಾಟಿದ್ವಾ ಶುರು ಮತ್ತೆ ನಾವು ಒಳಗಿರುವಂಥ ಕ್ಯಾರೆಕ್ಟರ್ ಮತ್ತೆ ಹೊರಗೆ ಬರುತ್ತೆ. ನೀನೇನ ಒಳಗಿದ್ದಿದ್ದು? ಇಷ್ಟೊತ್ತು ನೀನೇನ ಒಳಗಿದ್ದಿದ್ದು? ಬಾಯಿಂದ ಮಾತೇ ಬರಲ್ಲ ಅನ್ಕಂಡೆ. ಹೌದು, ಬಾಯಿಂದ ಮಾತು ಬರದೇ ಇರುವಂಥದ್ದು ಆಲ್ಟರ್ನೇಟಿವ್ ಕ್ಯಾರೆಕ್ಟರ್, ಅದು ಟೆಂಪ್ರವರಿ, ಅದು ಬೇಕಾದಾಗ ಬರ್ತಿರುತ್ತೆ. ಒರಿಜಿನಲ್ ಮಾತ್ರ ಇದೆ. ಕ್ರೈಸ್ತರಾಗಿರುವಂಥ ನಾವೆಲ್ಲರೂ ಹೆಂಗಿರ್ತೇವೆ ಗೊತ್ತಾ ಪ್ರಿಯರೇ? ನೋಡೋದಕ್ಕೆ ಭಕ್ತಿಯುಳ್ಳವರಾಗಿ, ದೇವರ ಭಯವುಳ್ಳವರಾಗಿ, ಬೈಬಲ್ ಹಿಡ್ಕೊಂಡು ವಾಕ್ಯ ಓದ್ಕೊಂಡು ಅಬ್ಬಾ ಎಷ್ಟು ಚೆನ್ನಾಗಿರ್ತೇವೆ ಅಂತಂದರೆ, ದೇವರೊಂದು ವೇಳೆ ಈ ಕ್ಷಣ ಬಂದುಬಿಟ್ರೆ ನಮಗೆ ಪರಲೋಕ ಕೊಟ್ಬಿಡ್ತಾರೆ ಅನ್ನೋ ರೇಂಜಿಗಿರ್ತೇವೆ ನಮ್ಮ ಭಕ್ತಿ. ನಿಜಕ್ಕೂ ನಮ್ಮ ಜೀವನಗಳನ್ನು ನಾವು ನೋಡುವುದಾದರೆ ಸುಣ್ಣ ಹಚ್ಚಿದ ಸಮಾಧಿ. ಅಂದರೆ ಹೊರಗಡೆ ನೋಡೋದಕ್ಕೆ ಮಿಂಚುತ್ತೆ, ಒಳಗಡೆ ಎಲ್ಲ ಕೊಳುಕು ಉಳುಕು ಹುಳ ದರಿದ್ರ. ಆ ದರಿದ್ರ ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಬಟ್ ಹೊರಗಡೆ ನೋಡೋದಕ್ಕೆ ಮಾತ್ರ ನಾವು ಭಕ್ತಿ, ಭಯ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ, ಭಯವನ್ನು ತೋರಿಸಬೇಕಾಗಿರುವಂಥದ್ದು ಸಭೆಯಲ್ಲಿರುವಂಥ ಸಭಾಪಾಲಕರಿಗೋ, ಸಭೆಗೆ ಬರುವಂಥ ಸಭಿಕರಿಗೋ, ಇಲ್ಲಾಂತಂದರೆ ಬೇರೆ ಯಾರಿಗೂ ಅಲ್ಲ ಪ್ರಿಯರೇ. ಭಯವನ್ನು ತೋರಿಸಬೇಕಾಗಿರುವಂಥದ್ದು ನಮಗೆ ಕಾಣದೆ ನಮ್ಮನ್ನೇ ಅನುನಿತ್ಯ ನೋಡುತ್ತಿರುವಂಥ ದೇವರಿಗೆ. ಅಂಥ ಭಯವುಳ್ಳವರಾಗಿ ನಾವಿರಬೇಕು. ಇಂಗ್ಲೀಷಲ್ಲಿ ಒಂದು ಒಳ್ಳೆಯ ಪದ ಇದೆ, ಇಂಟಿಗ್ರಿಟಿ ಅಂತಾರೆ. ಇಂಟಿಗ್ರಿಟಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಟಿಗ್ರಿಟಿ? ಇಂಟಿಗ್ರಿಟಿ ಅಂತಂದರೆ ಏನು ಅಂತಂದರೆ ಡೂಯಿಂಗ್ ದ ರೈಟ್ ಥಿಂಗ್ ವೆನ್ ನೋಬಡಿ ಈಸ್ ಸೀಯಿಂಗ್, ನೋಬಡಿ ಈಸ್ ವಾಚಿಂಗ್. ಅಂತಂದರೆ ಯಾರು ನೋಡದೇ ಇದ್ದಾಗಲೂ ಸರಿಯಾದಂಥ ಕೆಲಸ, ನಿಜವಾದಂಥ ಕೆಲಸ, ಧರ್ಮವನ್ನು ಮಾಡುವಂಥದ್ದು ಇಂಟಿಗ್ರಿಟಿ. ಕ್ರೈಸ್ತರಲ್ಲಿ ಇಂಟಿಗ್ರಿಟಿ ಇಲ್ಲ. ಜನರೆಲ್ಲರೂ ನೋಡಬೇಕಾದ್ರೆ ಒಂದು, ಜನರು ನೋಡದೇ ಇರಬೇಕಾದ್ರೆ ಮತ್ತೊಂದು. ಜನರೆಲ್ಲರೂ ಕಾಣಬೇಕಾದ್ರೆ ವಿಲ್ಸನ್ ಒಬ್ಬ, ಜನರಿಗೆಲ್ಲ ಕಾಣಿಸೋ ವಿಲ್ಸನ್ ಒಬ್ಬ, ವಿಲ್ಸನ್ಗೆ ಗೊತ್ತಿರುವಂಥ ವಿಲ್ಸನ್ ಇನ್ನೊಬ್ಬ ಇದ್ದಾನೆ. ಅವನು ಯಾರಿಗೂ ಕಾಣಿಸಲ್ಲ, ಈ ಹೊರಗಡೆನೇ ಬರಲ್ಲ ಅವನು, ಬಟ್ ಒಳಗೆ ಮಾತ್ರ ಎಲ್ಲ ಕೆಲಸಗಳು ಮಾಡ್ತಿರ್ತಾನೆ. ವಿಲ್ಸನ್ ಜಾಗದಲ್ಲಿ ನಮ್ಮ ಹೆಸರು ನಾವು ಹಾಕ್ಕೊಳ್ಳೋಣ. ಪ್ರಿಯರೇ, ಸಮಾಜದಲ್ಲಿ ದೇವರ ಭಯವಿರಬೇಕು, ಕ್ರೈಸ್ತರಲ್ಲಿ ದೇವರ ಭಯವಿರಬೇಕು, ನಮ್ಮ ಮಕ್ಕಳಲ್ಲಿ ದೇವರ ಭಯವಿರಬೇಕು, ನಮ್ಮಲ್ಲಿ ದೇವರ ಭಯವು ಇರಬೇಕು. ತಿಮೋತಿಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಮುಗಿಸ್ಕೊಳ್ಳೋಣ. 5ನೇ ಅಧ್ಯಾಯ 3ನೇ ವಚನ. ತಿಮೋತಿಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3-4 ವಚನಗಳು. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು, ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ಯಾವುದು ಅಂತಂದರೆ ಮೊದಲು ತಮ್ಮ ಮನೆಯವರಿಗೆ ಭಕ್ತಿಯನ್ನು ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಏನು ಮಾಡಬೇಕಂತೆ? ಕಲಿತುಕೊಳ್ಳಬೇಕು. ನಮ್ಮಲ್ಲಿಲ್ವಾ ಆ ಕ್ಯಾರೆಕ್ಟರ್?
ಇಲ್ವಾ ನಮ್ಮಲ್ಲಿ ಆ ಕ್ಯಾರೆಕ್ಟರ್? ಕಲ್ತ್ಕೊಳ್ಬೇಕಾ ಹೊರಗಡೆಯಿಂದ ಸಪ್ರೇಟಾಗಿ? ಎಸ್, ಕಳ್ಕೊಂಬಿಟ್ಟಿದ್ದೇವೆ. ನಮ್ಮಲ್ಲಿರಬೇಕಾರುವಂಥ ಭಕ್ತಿ, ಕಳ್ಕೊಂಬಿಟ್ಟಿದ್ದೇವೆ ನಮ್ಮಲ್ಲಿರಬೇಕಾರುವಂಥ ದೇವರ ಭಯ. ಹಾಗಾಗಿ ಪ್ರಿಯರೇ, ಕ್ರೈಸ್ತರಾಗಿ ನಾವು ಈ ದಿನ ಅರ್ಥ ಮಾಡಿಕೊಳ್ಳಬೇಕಾದಂಥ ಗಂಭೀರವಾದಂಥ ಸಂಗತಿ, ಸಂದರ್ಭ ಏನಂತಂದರೆ ಪ್ರಿಯರೇ, ನಮ್ಮಲ್ಲಿ ದೇವರ ಭಯವು ಇರಬೇಕು. ಡೂಯಿಂಗ್ ದ ರೈಟ್ ಥಿಂಗ್ ವೆನ್ ನೋಬಡಿ ಈಸ್ ಸೀಯಿಂಗ್. ದಿಸ್ ಈಸ್ ದ ಪರ್ಫೆಕ್ಟ್ ಥಿಂಗ್. ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಗಂಭೀರವಾದಂಥ ದೃಢವಾದಂಥ ಮಾತು ಏನಂತಂದರೆ, ಯಾರು ಇದ್ದರೂ ಯಾರಿಲ್ಲದೆ ಹೋದರು, ಯಾರು ಮಾಡಿದರೂ ಮಾಡದೆ ಹೋದರು, ಯಾರು ಹೇಳಿದರೂ ಹೇಳದೆ ಹೋದರು, ದೇವರಿಗೋಸ್ಕರ ನಾನು ಅಂದುಕೊಂಡಂಥದ್ದು, ಮಾಡಬೇಕಾದಂಥದ್ದನ್ನು ನಾನು ಮಾಡಬೇಕು. ನಾನು ಅಂದುಕೊಂಡಿರುವಂಥದ್ದನ್ನು, ಮಾಡಬೇಕಾಗಿರುವಂಥದ್ದನ್ನು ಮಾಡಲೇಬೇಕು. ಒಂದು ಯಜಮಾನನು ತನ್ನ ಬಳಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿಗೆ ಬಂದು ಹೇಳ್ದ, ನಾನು ಬರೋ ಅಷ್ಟರಲ್ಲಿ ಈ ಇಷ್ಟೂ ಜಾಗದಲ್ಲಿರುವಂಥ ಕಸವನ್ನು ಎಲ್ಲ ತೆಗೆದಾಕ್ಬಿಟ್ಟು ಕ್ಲೀನಾಗಿರಬೇಕು. ಕೆಲಸದವನಿಗೆ ಹೇಳ್ದ, ಇಷ್ಟು ಜಾಗದಲ್ಲಿರುವಂಥ ಕಸ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಬೇಕು ಆ ಜಾಗ ನಾನು ಬರೋ ಅಷ್ಟರಲ್ಲಿ. ಸ್ವಲ್ಪ ಹೊತ್ತು ಬಿಟ್ಕೊಂಡು ಯಜಮಾನ ಬಂದ ಮೇಲೆ ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ ಇಲ್ಲ, ಅವನು ಕಾಣಿಸ್ತಿಲ್ಲ. ಯಜಮಾನ ಬಂದ, ಕೆಲಸದವನು ಕಾಣಿಸ್ತಿಲ್ಲ, ಆದರೂ ಖುಷಿಯಿಂದ ಹಿಂದಕ್ಕೆ ಹೋದ. ಯಾಕೆಂತಂದರೆ ಕೆಲಸಗಾರನು ಕಾಣದೇ ಹೋದರೂ ಆ ಕೆಲಸಗಾರನ ಕೆಲಸ ಕಾಣಿಸ್ತಿದೆ. ಕೆಲಸ ಮಾಡೋಗಿದ್ದಾನೆ, ಅಲ್ಲಿ ಹೇಳಿರುವಂಥ ಕೆಲಸ ಮಾಡೋಗಿದ್ದಾನೆ. ಇವತ್ತು ನಾವಿದ್ದೇವೆ, ನಾಳೆ ನಾವಿದ್ದೇವೆ, ಒಂದು ದಿನ ನಾವಿರುವುದಿಲ್ಲ, ಒಂದು ದಿನ ನಾವು ಕಾಣಿಸೋದಿಲ್ಲ ಪ್ರಿಯರೇ. ಕಾಣದೇ ಇದ್ದಾಗಲೂ ಕೂಡ ಕಾಣಿಸುವಂಥ ಕೆಲಸಗಳನ್ನು ನಾವು ಮಾಡಿ ಬದುಕುವವರಾಗಿರಬೇಕು. ಹೇಗೆ ಸಾಧ್ಯ? ದೇವರ ಮೇಲೆ ಭಯ, ದೇವರ ಮೇಲೆ ಭಕ್ತಿ, ದೇವರ ಮೇಲೆ ವಿಧೇಯತೆ, ತಂದೆ ತಾಯಿಗಳನ್ನು ಸನ್ಮಾನಿಸುವಂಥ ಪದ್ಧತಿ. ಹೀಗೆ ನಾವು ಮಾಡುವುದಾದರೆ ಪ್ರಿಯರೇ, ನಿಜವಾಗಲೂ ನಮ್ಮ ಬದುಕುಗಳನ್ನು ದೇವರ ಅದ್ಭುತವಾದಂಥ ರೀತಿಯಲ್ಲಿ ನಡೆಸೋದಕ್ಕೆ ಶಕ್ತನಾಗಿರ್ತಾನೆ. ನಿಜವಾಗಲೂ ಪ್ರಿಯರೇ, ಕ್ರೈಸ್ತರಾಗಿರುವಂಥ ನಾವು ಯಾವ ವಿಷಯದಲ್ಲೂ ಕೊಚ್ಚಿಕೊಳ್ಳುವವರಾಗಿರಬಾರದು. ಕ್ರೈಸ್ತರಲ್ಲಿ ಇರಬೇಕಾಗಿರುವಂಥ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಏನಂತಂದರೆ ಪ್ರಿಯರೇ, ಯಾವ ವಿಷಯದಲ್ಲೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ಯಾವ ವಿಷಯದಲ್ಲೂ, ಯಾವ ಚಿಕ್ಕ ವಿಷಯದಲ್ಲೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ಹೆಚ್ಚಿಸಿಕೊಳ್ಳುವಂಥದ್ದು ಪ್ರಾರಂಭವಾಗಿದೆ ಅಂತಂದರೆ ಪ್ರಿಯರೇ, ಅದು ಹೋಗೋದಿಲ್ಲ, ನಮ್ಮಿಂದ ಹೋಗೋದಿಲ್ಲ ಪ್ರಿಯರೇ. ಅಂಟ್ರೋಗ ಇರುತ್ತೆ ನೋಡಿ, ಅಂಟ್ರೋಗ, ಎಕ್ಸಿಮಾ, ಗಜ್ಜಿ ಅಂತಾರೆ ನೋಡಿ, ಗಜ್ಜಿ. ಯಾರಿಗಾದ್ರೂ ಒಬ್ರಿಗೆ ಬಂದಿದೆ ಅಂತ ಅನ್ಕೊಳ್ಳಿ, ಬೇರೆಯವ್ರನ್ನ ಮುಟ್ಟಿದ್ರು ಅಂತ ಅನ್ಕೊಳ್ಳಿ, ಇವನಿಗೆ ಹೋಗುತ್ತೆ, ಅವನಿಗಿರುತ್ತೆ, ಅವನು ಇನ್ನೊಂದು ಇಬ್ರಿಗೆ ಮುಟ್ತಾನೆ, ಇವನಿಗೆ ಹೋಗುತ್ತೆ 1-2 ತಿಂಗಳಾದಮೇಲೆ ಅವರಿಬ್ಬರಿಗೆ. ಹಂಗೆ ಇದೆಲ್ಲ ಏನು ಗೊತ್ತಾ, ನಮ್ಮಲ್ಲಿ ಬರುವಂಥ ಅಹಂಕಾರದ, ಗರ್ವದ ಪರಿಸ್ಥಿತಿ ಏನು ಗೊತ್ತಾ ಪ್ರಿಯರೇ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ಒಂದೇ ಕಡೆ ಇರುವಂಥದ್ದೆಲ್ಲ ಪ್ರೇಯರ್, ಸ್ಪ್ರೆಡ್ ಆಗ್ತಾ ಇರುತ್ತೆ. ಆ ಸ್ಪ್ರೆಡ್ ಆಗ್ತಾ 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 ಯಾವ ಸ್ಥಿತಿಗೆ ನಾವು ಹೋಗ್ಬಿಡ್ತೇವೆ ಅಂತಂದರೆ, ನಾನಿಲ್ಲ ಅಂತಂದರೆ ಅವ್ರು ಮೀಟಿಂಗೇ ಮಾಡೋಕ್ಕಾಗಲ್ಲ ಗೊತ್ತಾ. ನಾನಿಲ್ಲ ಅಂತಂದರೆ ಆ ಮೀಟಿಂಗ್ ಅಡುಗೆಗೆ ಮಾಡೋಕ್ಕೆ ಯಾರೂ ಇಲ್ಲ ಗೊತ್ತಾ. ನಾನಿಲ್ಲ ಅಂತಂದರೆ ವಾಕ್ಯ ಹೇಳೋರಿಲ್ಲ ಗೊತ್ತಾ. ಅಲ್ಲಿ ನಾನಿಲ್ಲ ಅಂತಂದರೆ ಹಾಡಾಡೋರಿಲ್ಲ. ಈ ಸ್ಥಿತಿಗೆ ನಾವು ಹೋದ್ವಾ, ಈ ಪರಿಸ್ಥಿತಿಗೆ ನಾವು ಇಳಿದೋದ್ವಾ ಪ್ರಿಯರೇ, ಒಂದು ದಿನ ಅದೇ ಮನಸ್ಸು ಒಬ್ಬನಲ್ಲಿ ದೇವರಿಗೆ ಕಾಣಿಸಿತು. ಅಲ್ಲಿಂದ ಇದ್ದಂಥವನನ್ನು ಒದ್ದು ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಯಾರು? ಸೈತಾನನು, ದುಷ್ಟನು. ಅವನು ಅಂದ್ಕೊಂಡ್ಬಿಟ್ಟಂತೆ, ನಾನು ಬಿಟ್ಟರೆ ಇನ್ಯಾರೂ ಇಲ್ಲ. ಅಷ್ಟೇ. ಈ ಮನಸ್ಸು ಬಂದ ತಕ್ಷಣ ನಾನಿರುವಂಥ ಸ್ಥಾನದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನು ಗೌರವಿಸಬಾರದು. ನಾನಿರುವಂಥ ಸ್ಥಳದಲ್ಲಿ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಹೆದರಬಾರದು. ನನ್ನ ಭಯ ಪ್ರತಿಯೊಬ್ಬರಲ್ಲಿ ಇರಬೇಕು. ನನ್ನ ಭಯವಿಲ್ಲದೆ ಹೋದರೆ ಅವನ ಈ ಸ್ಥಳದಲ್ಲಿ, ಈ ಜಾಗದಲ್ಲಿ, ನನ್ನ ಸನ್ನಿಧಾನದಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ತಳ್ಳಿಬಿಟ್ರು ಅಲ್ಲಿಂದ. ದೇವರ ಸಮ್ಮುಖದಲ್ಲಿ, ದೇವರ ಸಭೆಗೆ ಬರುತ್ತಿರುವಂಥ ಕ್ರೈಸ್ತರಾಗಿರುವಂಥ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಯಾವ 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 ವಿಷಯದಲ್ಲೂ ಕೂಡ ಪ್ರಿಯರೇ ಅಹಂಕಾರ ನಮ್ಮಲ್ಲಿ ಬರಬಾರದು, ಗರ್ವವು ನಮ್ಮಲ್ಲಿ ಬರಬಾರದು. ಏನೇ ಆಗ್ಬಿಡಲಿ, ಅದು ಏನೇ ಆಗಲಿ, ಎಂಥ ದೊಡ್ಡ ಕೆಲಸನೇ ನಾವು ಮಾಡಿರಲಿ, ದೊಡ್ಡ ಮೀಟಿಂಗ್ ಇಟ್ಟಿರಲಿ, ನಾವು ಹೆಂಗಿರಬೇಕು ಗೊತ್ತಾ, ನಾನು ಮೀಟಿಂಗ್ ಇಟ್ಟಿಲ್ಲ ಸರ್ ಅನ್ನೋ ಥರ ಇರಬೇಕು. ನಾನು ಮೀಟಿಂಗ್ ಇಟ್ಟಿಲ್ಲ. ಕೆಲವೊಬ್ಬರು ಮೀಟಿಂಗ್ ಇರ್ತಾರೆ, ದೊಡ್ಡ ಮೀಟಿಂಗ್, ಓಪನ್ ಮೀಟಿಂಗ್ ಇಡ್ತಾರೆ, ಹಂಗೆ ಓಡಾಡ್ತಾರೆ, ಹಿಂಗೆ ಓಡಾಡ್ತಾರೆ, ಅಡುಗೆಗೆ ಅಂತಾರೆ, ಮೀಟಿಂಗ್ ಅಂತಾರೆ, ಪಾಂಪ್ಲೆಟ್ ಅಂತಾರೆ, ಅವ್ರು ಪಾಸ್ಟರ್ ಬಂದಿದ್ದಾರೆ, ಸೇವಕರು ಬಂದಿದ್ದಾರೆ, ಅವ್ರು ರಿಸೀವ್ ಮಾಡ್ಕೋಬೇಕಂತಾರೆ, ಸ್ಟೇಜ್ ಮೇಲೆ ಮೈಕ್ ವರ್ಕ್ ಆಗ್ತಿಲ್ಲ, ಇದಕ್ಕಂತಾರೆ, ಇದೆಲ್ಲ ಓಡಾಡ್ತಿರ್ತಾರೆ. ನಾವು ಅಂದ್ಕೊಳ್ತೇವೆ ಓಕೆ ಯಾರೊಬ್ರು ಕೆಲಸದವ್ರು ಅಂತ.
ಕೊನೆಯ ದಿನ ಇರುತ್ತಲ್ಲ, ಅವಾಗ ಸ್ಟೇಜ್ ಮೇಲೆ ಕರೀತಾರೆ, ಇವರೇ ಮೀಟಿಂಗ್ ಕನ್ವೀನರ್ ಅಂತ. ಅಷ್ಟರವರೆಗೂ ಯಾರಿಗೂ ಗೊತ್ತಿರಲ್ಲ ಅವರೇ ಮೀಟಿಂಗ್ ಇಟ್ಟಿರೋದು ಅಂತ. ಇನ್ನು ಕೆಲವರು ಇರ್ತಾರೆ ಮೀಟಿಂಗ್ ಇಟ್ಟವ್ರು. ಹೆಂಗಿರ್ತಾರೆ? ಫಸ್ಟ್ ಲೈನಲ್ಲಿ ಚೇರ್ ಹಾಕ್ಕೊಂಡು, ಕದ್ದರ ಬಟ್ಟೆ ಹಾಕ್ಕೊಂಡು. ದೇವರ ಸನ್ನಿಧಾನದಲ್ಲಿ ಇಂತಹ ಗರ್ವದ ಪರಿಸ್ಥಿತಿ ನಮಗೆ ಯಾವಾಗಲೂ ಬರಬಾರದು ಪ್ರಿಯ. ಇದು ಪ್ರಾರಂಭವಾಯ್ತಾ? ಇದು ಶುರುವಾಯ್ತಾ? ದೇವರ ಭಯ ನಮ್ಮಲ್ಲಿರುವುದಿಲ್ಲ. ದೇವರ ಭಯ ನಮ್ಮಲ್ಲಿರುವುದಿಲ್ಲ. ನಮ್ಮ ಹತ್ರ ಹಣವಿರಬಹುದು, ಆಸ್ತಿ ಇರಬಹುದು, ಅಧಿಕಾರವಿರಬಹುದು, ಬಲವಿರಬಹುದು, ಏನೇ ಇರಬಹುದು, ದೇವರ ಭಯ ನಮ್ಮಲ್ಲಿ ಇಲ್ಲದೆ ಹೋದರೆ, ಮುಖ್ಯವಾಗಿ ಕ್ರೈಸ್ತರಲ್ಲಿ ಇಲ್ಲದೆ ಹೋದರೆ, ದೇವರು ಕತ್ತಿಡ್ಕೊಂಡು ತಳ್ಳಿಬಿಡ್ತಾರೆ. ಹಾಗಾಗಿ ದೇವರ ಭಯವಿದೆಯಾ ನಮ್ಮಲ್ಲಿ? ದೇವರ ಭಯವಿದೆಯಾ ಕ್ರೈಸ್ತರಲ್ಲಿ? ದೇವರ ಭಯವಿದೆಯಾ ನನ್ನಲ್ಲಿ? ಹೇಗೆ ಗೊತ್ತಾಗುತ್ತೆ ನನ್ನಲ್ಲಿ ದೇವರ ಭಯವಿದೆ? ಹೇಗೆ ಗೊತ್ತಾಗುತ್ತೆ ನನ್ನಲ್ಲಿ ದೇವರ ಭಯವಿದೆ ಅಂತಂದರೆ, ನನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥ ರೀತಿ ನನಗೆ ದೇವರ ಭಯವನ್ನು ತೋರಿಸುವಂಥದ್ದಾಗಿದೆ. ಶುಗರ್ ಯಾರಾದ್ರಿಗಿದೆ ಅಂದ್ಕೊಳ್ಳಿ, ಡಯಾಬಿಟೀಸ್ ಇದೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಗಾಯ ಆಯಿತು ಅಂದರೆ ಹೋಗಲ್ಲ. ಅವ್ರಿಗೆ ಗಾಯ ಸಾಮಾನ್ಯವಾಗಿ ಹೋಗಲ್ಲ, ತಿಂಗಳಾರುಗಟ್ಟಲೆ ಹಂಗೇ ಇರುತ್ತೆ ಗಾಯ ಶುಗರ್ ಇದ್ದವ್ರಿಗೆ. ಅವಾಗ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಒಳಗಡೆ ಇರುವಂಥ ಶುಗರ್ಗೆ, ನಿಮ್ಮ ಒಳಗಡೆ ಇರುವಂಥ ರೋಗಕ್ಕೆ ಇಂಡಿಕೇಟರೇ ಈ ಗಾಯ. ನಿಮ್ಮ ಒಳಗಡೆ ಶುಗರು ಇಂಡಿಕೇಟರೇ ಈ ಗಾಯ. ಎಷ್ಟು ಬೇಗ ಗಾಯವಾಸಿ ಆದರೆ ಅಷ್ಟು ಕಡಿಮೆ ಶುಗರ್ ಲೆವೆಲ್ಸ್ ನಿಮ್ಮಲ್ಲಿದೆ ಅಂತ. ಅದಿನ್ನೂ ಜಾಸ್ತಿನೇ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಶುಗರ್ ಏನಾಗ್ತಿದೆ? ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಮಾಡ್ತಿಲ್ಲ. ನೀವು ಕಂಟ್ರೋಲ್ ಆಗಿರಬೇಕು. ನೀವು ಎಷ್ಟು ಬೇಗ ಅದು ಒಣಗುತ್ತೋ, ಎಷ್ಟು ಬೇಗ ವಾಸಿ ಆಗುತ್ತೋ, ಅದೇ ನಿಮಗೆ ಇಂಡಿಕೇಟರ್. ಒಳಗಿರುವಂಥದ್ದಕ್ಕೆ ಹೊರಗಿರುವಂಥದ್ದು ಇಂಡಿಕೇಟರ್. ಒಳಗಿರುವಂಥ ದೇವರ ಭಯಕ್ಕೆ, ಒಳಗಿರುವಂಥ ಭಕ್ತಿಗೆ ಹೊರಗಿರುವಂಥ ತಂದೆ ತಾಯಿಗಳನ್ನು ಸನ್ಮಾನಿಸುವಂಥದ್ದೇ ಇಂಡಿಕೇಟರ್. ಸನ್ಮಾನಿಸ್ತಿದ್ದೇವಾ? ದೇವರ ಭಯವಿದೆಯಾ? ಒಳಗಿದೆ ಸರ್, ಒಳಗಿದೆ, ಹೊರಗಿಲ್ಲ. ತುಂಬ ಜನಕ್ಕೆ ದೇವರ ವಾಕ್ಯ ಹೇಳಬೇಕಾದ್ರೆ, ಯೇಸು ಸ್ವಾಮಿ ನಂಬ್ಕೊಳ್ಳಿ, ನಾವು ಚರ್ಚ್ಗೆ ಹೋಗ್ತೇವೆ. ಯಾವಾಗ? ಚಿಕ್ಕ ವಯಸ್ಸಲ್ಲಿ ಹೋಗಿದ್ವಿ ವೆಳಂಗನಿಗೆ, ಆವಾಗ ಎಲ್ಲ ದೇವ್ರನ್ನ ಪೂಜೆ ಮಾಡ್ತೇವೆ. ಹೆಂಗೆ? ಒಳಗಡೆ ಎಲ್ಲ ದೇವ್ರನ್ನ ಪೂಜೆ ಮಾಡ್ತೇವೆ. ಎಲ್ಲಿ? ಒಳಗಡೆ ಇದೆ. ಎಲ್ಲ ಒಳಗೆ ಇಟ್ಕೊಂಡಿದ್ರೆ ಹೊರಗಡೆ ಏನೂ ಬರಲ್ಲ ಅಂತ. ಒಳಗಿರುವಂಥ ಭಕ್ತಿ ದೇವರಿಗೆ ಬೇಡ ಪ್ರಿಯರೇ. ಒಳಗಿದೆಯಾ? ಒಳಗೆ ನಿಜವಾಗ್ಲೂ ಇದೆಯಾ? ಹೊರಗೆ ಖಂಡಿತ ಅದು ಕ್ರಿಯಾರೂಪದಲ್ಲಿ ಕಾಣುವಂಥದ್ದಾಗಿದೆ. ದೇವರ ಭಯವುಳ್ಳವರಾಗಿ ಜೀವಿಸೋಣ, ದೇವರಲ್ಲಿ ಭಯವನ್ನು ತೋರಿಸೋರಾಗಿರೋಣ, ತಂದೆ ತಾಯಿಗಳನ್ನು ಸನ್ಮಾನಿಸೋರಾಗಿರೋಣ. ನಾಟಕ ಮಾಡೋದು ಬೇಡ ಪ್ರಿಯರೇ. ವಿ ಕ್ಯಾನ್ ನಾಟ್ ಫೂಲ್ ಗಾಡ್. ಹಾಗಾಗಿ ದೇವರಿಗೋಸ್ಕರ ಜೀವಿಸೋಣ, ಭಯಭಕ್ತಿ ಉಳ್ಳಂಥ ಜೀವನವನ್ನು ಬದುಕುತ್ತಾ, ದೇವರಿಂದ ಲೋಕದಲ್ಲಿ ಮೆಚ್ಚಿಸುತ್ತಾ, ದೇವರಿರುವಂಥ ಲೋಕವನ್ನು ಸೇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚುತ್ತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸೋರಾಗಿದ್ದೇವೆ. ಕರ್ತನೆ, ಮುಂಜಾನೆ ವೇಳೆಯಿಂದ ಅನೇಕ ಮಾತುಗಳಿಂದ ನಮ್ಮನ್ನು ನೀವು ಬಲಪಡಿಸುತ್ತಿರುವಂಥ ವಿಧಾನಕ್ಕಾಗಿ ನಿಮಗೆ ವಂದನೆಗಳು. ಅನೇಕ ವಿಷಯಗಳನ್ನು ನಮಗೆ ನೀವು ಬೋಧಿಸುತ್ತಿದ್ದೀರ ಸ್ವಾಮಿ. ಈ ಸಮಯದಲ್ಲೂ ಕರ್ತನೆ, ನಿಮ್ಮಲ್ಲಿ ನಮಗಿರಬೇಕಾಗಿರುವಂಥ ಭಯ, ನಿಮ್ಮಲ್ಲಿ ನಮಗಿರಬೇಕಾಗಿರುವಂಥ ವಿಧೇಯತೆ ಹೇಗಿರಬೇಕೆನ್ನುವಂಥ ವಿಷಯಗಳನ್ನು ನಮಗೆ ನೀವು ಬೋಧಿಸಿದಕ್ಕಾಗಿ ನಿಮಗೆ ವಂದನೆಗಳು. ಕೇಳಿದಂಥ ನಾವುಗಳು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವರಾಗಿರುವಂತೆ ಸಹಾಯ ಮಾಡಿ, ನಿಮ್ಮ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸುವರಾಗಿರುವಂತೆ ಕೃಪೆ ತೋರಿಸಿ. ಕರ್ತನೆ, ಈ ಲೋಕದಲ್ಲಿ ಬದುಕುವಷ್ಟು ದಿನ, ಈ ಲೋಕದಲ್ಲಿ ಉಸಿರಿರುವ ದಿನ ನಿಮಗೆ ಭಯಪಟ್ಟು ನಿಮಗೆ ವಿಧೇಯರಾಗಿ ಈ ಲೋಕದ ಯಾತ್ರೆಯನ್ನು ಮುಗಿಸುವರಾಗಿರುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದ್ದೀರ ಕರ್ತನೆ, ಅದಕ್ಕಾಗಿ ನಮಗೆ ವಂದನೆಗಳು. ಇನ್ನು ಮುಂದೆಯೂ ನೀವು ನಡೆಸುತ್ತೀರ ಅಂತ ನಾವು ನಂಬುತ್ತಾ, ಈ 3 ದಿನಗಳ ಕಾಲ ನಡೆಯುವಂಥ ಈ ಒಂದು ಆರಾಧನೆಯ ಕೂಟಗಳು, ವಾಕ್ಯದ ಭಾಗಗಳಲ್ಲಿ ನೀವು ಜೊತೆಗಾರನಾಯ್ದುಕೊಂಡು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಸಮಸ್ತವಾದಂಥ ಮಹಿಮೆ, ಘನತೆ, ಪ್ರಭಾವವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯ ಅಂತ ದೇವರೇ. ಆಮೇಲೆ ಆಮೇಲೆ ಆಮೇಲೆ.